ಕಣ್ಣುಗಳ ಮುಚ್ಚೋಣ ಒಂದು ಸಮಯ. ಹೌದು ದೈವ, ನೀನು ಯೆಹೋವ ರಾಫನು, ನನ್ನ ಆರೋಗ್ಯದಾಯಕನು, ನನ್ನನ್ನು ಕಾಣುವ ದೈವನು, ನನ್ನ ಸಹಾಯಕನು. ನಿನ್ನನ್ನೇ ಪ್ರೀತಿಸುವೆನು ಸ್ವಾಮಿ, ನಿನ್ನಲ್ಲೇ ಜೀವಿಸುವೆನು ದೇವ. ನಿನ್ನ ಪ್ರಸನ್ನತೆಯಲ್ಲಿ ನೆಲೆಸಿ ನಿನ್ನ ಆತ್ಮನ ಮೂಲಕ ನೀವು ಬಹಿರಂಗಪಡಿಸುವ ಸತ್ಯವಾಕ್ಯದಲ್ಲಿ ನಾನು ತಲ್ಲೀನನಾಗಿ ನಿನ್ನಲ್ಲೇ ನಾನು ಆನಂದಿಸುತ್ತಾ ಜೀವಿಸುವಂತಹ ಕರುಣೆ ಮತ್ತು ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಏಕೈಕ ಪುತ್ರರು ನಮ್ಮ ಪ್ರಭು ರಕ್ಷಕರು ಆದ ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆಯೇ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ, ಅಪ್ಪ ತಂದೆಯೇ, ನೀವು ದಾನವಾಗಿ ದಯಪಾಲಿಸಿದ ಈ ಸುದಿನಕ್ಕಾಗಿ, ಈ ಸುದಿನದಲ್ಲಿ ನಿಮ್ಮ ಪ್ರಸನ್ನತೆ ತುಂಬಿದ ಆಲಯದಲ್ಲಿ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಕೂಡ ಒಂದಾಗಿ ಒಂದುಗೂಡಿ ನಿಮ್ಮ ಆತ್ಮರ ಮೂಲಕ ಕಲಿಸುವಂತಹ ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನು ಆಲಿಸಲು ಧ್ಯಾನಿಸಲು ನಮಗೆ ಉತ್ತಮವಾದ ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಓ ಪ್ರಭು ಯೇಸುವೆ, ನೀವೇ ಹೇಳಿದಂತೆ ನಾನು ಪಿತನ ಬಳಿಗೋಗಿ ನಿಮಗೊಬ್ಬ ಪೋಷಕನನ್ನು ಕಳಿಸುವೆನು, ಹೇಗೂ ಆ ಸತ್ಯದ ಆತ್ಮನು ನಿಮ್ಮಲ್ಲಿ ಬಂದಾಗ ಆತನು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಮುನ್ನಡೆಸುವನೆಂಬುದಾಗಿ. ಓ ಪವಿತ್ರ ಆತ್ಮದೇವನೇ, ನಮ್ಮ ಸಹಾಯಕನು, ನಮ್ಮ ಪೋಷಕನು, ನಮ್ಮ ಸಲಹಾಗಾರನೂ ಆದ ಪ್ರಭುವಿನ ಆತ್ಮನೇ, ಈ ಸಮಯದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಹತೋಟಿಗೆ ಒಪ್ಪಿಸುತ್ತಾ, ಓ ಪ್ರಭುವಿನ ಆತ್ಮರೇ, ನೀವೇನನ್ನು ಕಲಿಸಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅಂಥ ಪ್ರತಿಯೊಂದೊಂದು ನುಡಿಗಳನ್ನು ನಾವು ಪ್ರತಿಯೊಬ್ಬೊಬ್ಬರು ಅರ್ಥೈಸಿಕೊಳ್ಳುವಂತೆ ಅತ್ಯಂತ ಸುಲಭ ಮತ್ತು ಸರಳವಾಗಿ ನಮಗೆ ಬೋಧಿಸುವುದಕ್ಕಾಗಿ ಕಲಿಸಿಕೊಡುವಂಥದ್ದಕ್ಕಾಗಿ ಸ್ತೋತ್ರ. ಆತ್ಮರೇ, ವಿಶೇಷವಾಗಿ ಈ ಸಮಯದಲ್ಲಿ ಬಂದಿರುವ ಪ್ರತಿಯೊಂದೊಂದು ಮಕ್ಕಳನ್ನು, ಇಂದಿನ ಶುಭ ಸಂದೇಶವನ್ನು ಈಗ ಆಲಿಸುವ ಪ್ರತಿಯೊಬ್ಬರನ್ನು, ಮುಂದೆ ಆಲಿಸುವಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿಮ್ಮ ಹತೋಟಿಗೆ ಒಪ್ಪಿಸಲ್ಪಡುತ್ತಾ, ದೈವ ವಾಕ್ಯಗಳು ಇಲ್ಲಿ ಬಿತ್ತಲ್ಪಡುವಾಗ ದೈವ ಯಾರೊಬ್ಬರ ಹೃದಯವೂ ಕಠಿಣವಾಗದೆ, ವಿರೋಧವನ್ನು ತೋರ್ಪಡಿಸದೆ, ಬದಲಾಗಿ ಸ್ವೀಕೃತ ಮನೋಭಾವದಿಂದ ತಮ್ಮ ಹೃದಯ ಎಂಬ ಹೊಲದಲ್ಲಿ ಬಿತ್ತುಕೊಂಡು 100 ಮಡಿ ಫಲವನ್ನು ಹೊರ ತರುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಓ ಪ್ರಭುವಿನ ಆತ್ಮನೇ, ಸಮಯದಲ್ಲಿ ನನ್ನನ್ನೇ, ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಸಮಸ್ತ ಸರ್ವಸ್ವವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ, ಆತ್ಮರೇ, ನನ್ನ ಬಲ, ನನ್ನ ಶಕ್ತಿ, ನನ್ನ ಬುದ್ಧಿವಂತಿಕೆ ಯಾವ ಕಾರ್ಯದೊಂದಿಗೂ ನಾನು ಮಾತನಾಡುವನಾಗಿರದೆ, ನನ್ನ ಬಲಹೀನತೆಯಲ್ಲಿ ಬಲವು ನೆರವು ಆಗಿರುವ ದೇವರಾತ್ಮನೇ, ಈ ದಿನವೂ ನನ್ನ ನಾಲಿಗೆಯ ಮೇಲೆ ನಿಂತು ನೀವೇ ನುಡಿಯುವಂತಹ ಪ್ರತಿಯೊಂದೊಂದು ನಿಮ್ಮ ಜೀವಕರವಾದ ನುಡಿಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಆತ್ಮರೇ, ನೀವು ನುಡಿಯುವಂಥ ಪ್ರತಿಯೊಂದು ನುಡಿಗಳು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ನೂತನವಾದ ಬದಲಾವಣೆಗಳನ್ನು, ನೂತನವಾದಂಥ ಕಾರ್ಯಗಳನ್ನು ಎಸಗುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ನಿಮ್ಮ ಆತ್ಮರ ಮೂಲಕ ನೀವು ಕಲಿಸುವಂಥ ಸತ್ಯವಾಕ್ಯಗಳಿಗಾಗಿಯೂ, ಆ ಸತ್ಯವಾಕ್ಯವು ನಮ್ಮ ಮಧ್ಯದಲ್ಲಿ ನೆರವೇರಿಸುವಂಥ ಪ್ರತಿಯೊಂದೊಂದು ಅದ್ಭುತ ಕಾರ್ಯಗಳಿಗಾಗಿಯೂ ಮುಂಚಿತವಾಗಿ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣ ಎಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಡೆದ ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓಕೆ, ಕುಳಿತುಕೊಳ್ಳೋಣ ಪ್ರತಿಯೊಬ್ಬರು. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. 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 Thank you, Jesus. Thank you, Jesus. Praise you, Jesus. Praise you, Jesus. Hallelujah. 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 Praise the Lord. Praise the Lord. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಜೀವಂತಹ ದೇವರ ಜೀವವುಳ್ಳಂತಹ ವಾಕ್ಯಗಳಿಗೆ ನಿಮ್ಮನ್ನು ಆಹ್ವಾನಿಸ್ತಾ ಇದ್ದಾನೆ. ಪ್ರೈಸ್ ಗಾಡ್. Hallelujah. ಸೊ ದೇವರ ವಾಕ್ಯಗಳು ಜೀವಂತವುಳ್ಳದ್ದು, ಹೌದಾ? ಹೌದಾ? ಹೌದು. ದೇವರ ವಾಕ್ಯಗಳು ಜೀವವುಳ್ಳದಾದ ಮೇಲೆ ಅದು ನನ್ನ ಜೀವಿತದಲ್ಲಿ ಎಂಥ ಕಾರ್ಯವನ್ನು ನೆರವೇರಿಸ್ತದೆ? ಅದ್ಭುತ ಕಾರ್ಯ, ಅಲೌಕಿಕ. ಹಾಗೆ ದೇವರ ವಾಕ್ಯ ಜೀವವುಳ್ಳದ್ದು, ಹೌದಲ್ವೋ?
ನನ್ನ ಜೀವನದಲ್ಲಿ ಅದು ಎಂತಹ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಶಕ್ತವಾದದ್ದು? ಮರಣದಿಂದ ಜೀವಕ್ಕೆ ಮುನ್ನಡೆಸುವಂಥದ್ದು, ಬರಡಾದ ಜೀವಿತದಿಂದ ಫಲವತ್ತತೆಗೆ ಜೀವಿಸುವಂಥದ್ದು, ಅಸಾಧ್ಯವಾದ ಕಾರ್ಯದಿಂದ ಸಾಧ್ಯಪಡಿಸುವ ಕಾರ್ಯಕ್ಕೆ ಮುನ್ನಡೆಸುವಂಥದ್ದು, ಅಲೌಕಿಕವಾದಂತಹ ಕಾರ್ಯಗಳ ಕಡೆ ನನ್ನನ್ನು ಮುನ್ನಡೆಸುವಂಥದ್ದು. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯಕ್ಕೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಬರುವಾಗ ನಾವು ಆಲೋಚಿಸಬೇಕಾದದ್ದು ಒಂದೇ ಏನನ್ನದಾದರೆ, ಸಮಸ್ತವೂ ಕೂಡ ಉಂಟಾಗಿರುವಂಥದ್ದು ಯಾವುದರಿಂದ? ಸಮಸ್ತವೂ ಉಂಟಾಗಿರುವಂಥದ್ದು ಯಾವುದರಿಂದ? ದೇವರ ವಾಕ್ಯದಿಂದ. ಯಾಕೆಂದರೆ ಯೋಹಾನ 1ನೇ ಅಧ್ಯಾಯ ವಾಕ್ಯ 2 ತಿಳಿಸದೆ, ಯೋಹಾನ 1ನೇ ಅಧ್ಯಾಯ ದಿವ್ಯವಾಣಿಯ ಮುಖಾಂತರವೇ ಸಮಸ್ತವೂ ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದು ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ಅದರರ್ಥ ಏನು? ಸಮಸ್ತವೂ ಕೂಡ ಉಂಟಾಗಿರುವಂಥದ್ದು ಯಾವುದರಿಂದ? ದಿವ್ಯವಾಣಿಯಿಂದ. ಅಂದರೆ ಯಾವುದು? ದೇವರ ವಾಕ್ಯದಿಂದ. ಆದರೆ ಸಮಸ್ತವೂ ಕೂಡ ಉಂಟಾಗಿರುವಂಥದ್ದು ದೇವರ ವಾಕ್ಯದಿಂದ ಅಂದ ಮೇಲೆ ನನ್ನ ಜೀವನಕ್ಕೆ ಏನೆಲ್ಲ ಬೇಕೋ ಎಲ್ಲವೂ ಕೂಡ ಅಡಗಿರುವಂಥದ್ದು ಎಲ್ಲಿಂದ? ದೇವರ ವಾಕ್ಯದಲ್ಲೇ. ಅದಕ್ಕಾಗಿ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಯಾವ ರೀತಿ ಆತನು ಶಾರೀರಿಕವಾದ ಆಹಾರಕ್ಕಾಗಿ ಆತನು ಹಸಿದಿದ್ದಾಗ ಹಾತೊರೆಯಲ್ಪಡ್ತಾನೋ, ಇನ್ ದ ಸೇಮ್ ವೇ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಶಾರೀರಿಕವಾದ ಆಹಾರಕ್ಕಿಂತಲೂ ಹೆಚ್ಚಾಗಿ ಆತನು ಆತ್ಮೀಕ ಆಹಾರದ ಕಡೆ ಹೆಚ್ಚು ಗಮನ ಕೊಡಬೇಕು. ಬಿಕಾಸ್ ಯಾಕೆಂದರೆ ಶಾರೀರಿಕವಾದ ಆಹಾರ, ನೀವು ಪ್ರಪಂಚದಲ್ಲಿ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಿ, ಅದರ ವ್ಯಾಲಿಡಿಟಿ ಒಂದು 12 ಅವರ್ಸ್ ಇರ್ಬೋದು, 12 ಅವರ್ಸ್ ಟು 24 ಅವರ್ಸ್ ಇರ್ಬೋದು, ಹೌದಲ್ಲೋ? ಬಟ್ ಆದರೆ ಅದೆಲ್ಲವೂ ಕೂಡ ನಾವು ನೋಡುವಾಗ ಒಮ್ಮೆ ಒಂದು ವ್ಯಕ್ತಿ ಶಾರೀರಿಕ ಊಟವನ್ನು ತೆಗೆದುಕೊಳ್ಳುವಾಗ ಆತನ ಶರೀರ ಏನಾಗ್ತದೆ? ಬಲಗೊಳ್ಳುತ್ತದೆ. ಇನ್ ದ ಸೇಮ್ ಶರೀರ ಬಲಗೊಳ್ಳಬೇಕಾದ್ರೆ ಏನು ಬೇಕು? ಆಹಾರ ಬೇಕು. ಅದೇ ನನ್ನ ಆತ್ಮ ಬಲಗೊಳ್ಳಬೇಕಾದ್ರೆ ದೇವರ ವಾಕ್ಯ ಬೇಕು. ಬಟ್ ನಾವು ಹೆಚ್ಚು ಯಾವುದರ ಕಡೆ ಗಮನ ಕೊಡ್ತೇವೆ? ಶಾರೀರಿಕವಾದದರ ಕಡೆ ಹೆಚ್ಚು ಗಮನ ಕೊಡ್ತೇವೆ. ಬಟ್ ಆತ್ಮದ ಕಡೆ ಹೇಗಿದ್ರೂ ಆಗುತ್ತೆ ಎಂಬುದಾಗಿ ತಿಳ್ಕೊಳ್ತೇವೆ. ನೋ, ನಿಮ್ಮ ಶರೀರದ ಸ್ಥಿತಿ ಹೇಗಾದರೂ ಇರಬಹುದು, ಬಟ್ ನೀವು ಆತ್ಮದಲ್ಲಿ ಸದೃಢರಾಗಿದ್ದರೆ ನಿಮ್ಮನ್ನು ಯಾವ ವಿಷಯದಲ್ಲೂ ಕೂಡ ನೀವು ಸೋಲನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಬಟ್ ಒಂದು ವ್ಯಕ್ತಿ ಶಾರೀರಿಕವಾಗಿ ದಷ್ಟಪುಷ್ಟವಾಗಿರಬಹುದು, ಬಟ್ ಆತನು ಆತ್ಮೀಕವಾಗಿ ಆತನು ಏನನ್ನು ಹೊಂದಿಲ್ಲ ಅನ್ನೋದಾದರೆ ಅವನ ಶರೀರ ಎಲ್ಲವೂ ಕೂಡ ಬಲೂನಿಂದ ಗಾಳಿಯನ್ನು ತೆಗೆದಂತೆ ಒಂದು ದಿನ ಎಲ್ಲವೂ ಇಳಿದು ಹೋಗ್ತದೆ. ನೀವು ನೋಡ್ಬೋದು, ಪ್ರಪಂಚದಲ್ಲಿ ಎಂತೆಂಥೋ ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಇದ್ದಾರೆ, WWF ಚಾಂಪಿಯನ್ಸ್ ಇದ್ದಾರೆ, ಬಾಕ್ಸರ್ಸ್ ಇದ್ದಾರೆ, ಹೌದಲ್ವೋ? ಒಂದು ಕಾಲದಲ್ಲಿ ಅವರೆಲ್ಲ ಚಾಂಪಿಯನ್ಗಳು. ಬಟ್ ಇವತ್ತು ಹೇಗಿದ್ದಾರೆ ಕೆಲವು ನೋಡುವಾಗ? ಅದಕ್ಕೆ ಹೇಳಿದೆ, ನಾವು ನೋಡುವಾಗ ಒಂದು ವ್ಯಕ್ತಿ ಶಾರೀರಿಕವಾಗಿ ಏನು ಬಲವನ್ನು ಹೊಂದಿದಾನೋ ಯಾವ ಸಮಸ್ಯೆಯನ್ನು ಕೂಡ ಅದರಿಂದ ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ರೀತಿ ಹೇಳೋದಾದರೆ, ಒಬ್ಬ ಶಾರೀರಿಕವಾಗಿ ಒಂದು ವ್ಯಕ್ತಿ ಸದೃಢವಾಗಿರಬಹುದು, ಅವನ ಮನಸ್ಸಿನಲ್ಲಿ ಅವನು ಸಮಸ್ಯೆಯನ್ನು ಯೋಚಿಸುವ ವ್ಯಕ್ತಿ ಆಗಿದ್ದರೆ ಆತನ 100% ಆತನ ಶರೀರ ಯಾವುದಕ್ಕೂ ಕೂಡ ಪ್ರಯೋಜನ ಬರೋದಿಲ್ಲ. ಸೊ ಹಾಗಾಗಿ ಎವ್ರಿ ಡೇ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ಆತ್ಮೀಕವಾದ ಆಹಾರದ ಕಡೆ ಅಂದರೆ ದೇವರ ವಾಕ್ಯದ ಕಡೆ ಹೆಚ್ಚು ನಾವು ಗಮನವನ್ನು ಕೊಡುವಂಥವರಾಗಿರಬೇಕು. ಅದಕ್ಕಾಗಿ ನಾವು ನೋಡುವ ಕೀರ್ತನೆ 103ನೇ ಅಧ್ಯಾಯ, ಕೀರ್ತನೆ 103 ವಾಕ್ಯ 2. ಭಜಿಸು ನನ್ನ ಮನವೇ,
ಭಜಿಸು ಪ್ರಭುವನು. ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು. ಮರೆಯದಿರು ಆತನ ಉಪಕಾರಗಳಲ್ಲೊಂದನ್ನು. ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಏನ್ ಹೇಳ್ತದೆ ದೇವರ ವಾಗ್ದಾನ? ಕೀರ್ತನೆ 103 ವಾಕ್ಯ 2. ಭಜಿಸು ನನ್ನ ಮನವೇ ಭಜಿಸು ಯಾರನ್ನು? ಪ್ರಭುವನು. ನೆಕ್ಸ್ಟು, ನೆನೆ ಆತನ ಉಪಕಾರಗಳು. ಓಕೆ, ಫಸ್ಟ್ ಎರಡನ್ನೇ ಕಂಪ್ಲೀಟ್ ಮಾಡಿ. ಪರಮ ಪಾವನ ನಾಮವನ್ನು. ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಇಲ್ಲಿ ನಿಮ್ಮ ಅಕ್ಕಪಕ್ಕದವರಿಗೆ ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಹೇಳಿ ಇನ್ನೊಮ್ಮೆ, ಪಕ್ಕದವರಿಗೆ ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಮರ್ತಿದ್ದೀರಾ? ಮರ್ತಿರೋದ್ರಿಂದಲೇ ಇವತ್ತು ನಮ್ಮ ಮುಖ ಇಳಿಬಿಟ್ಟಿರೋದು. ಮರಿದೇ ಇದ್ದಿದ್ರೆ ನಾವು ಹಿಂಗೆ ಇರ್ತಿರ್ಲಿಲ್ಲ. ಮರ್ತಿರೋದ್ರಿಂದಲೇ ನಾವು ಹಿಂಗಿರುವಂಥದ್ದು. ಕೀರ್ತನೆಗಾರ ಹೇಳ್ತಾನೆ, ದಾವೀದರಸನು 103 ವಾಕ್ಯ 2 ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಆತನ ಉಪಕಾರಗಳಲ್ಲಿ ಒಂದನ್ನು ನೀನು ಮರೆತು ಬಿಡಬೇಡ. ತನ್ನ ಮನಸ್ಸಿಗೆ ಆತನ ಹೇಳ್ತಾ ಅದನ್ನೇ ನೆನಪಿಸ್ಕೋ. ಏನನ್ನ? ಆತನ ಉಪಕಾರಗಳನ್ನು. ಬಟ್ ಮನುಷ್ಯನು ಯಾವುದರಲ್ಲಿ ಚಾಂಪಿಯನ್ ಅನ್ನೋದಾದರೆ ಒಳ್ಳೆಯದನ್ನು ಮರೆಯೋದ್ರಲ್ಲಿ ಚಾಂಪಿಯನ್. ಮನುಷ್ಯನ ಸ್ವಭಾವ ಯಾವುದರಲ್ಲಿ ಹೆಚ್ಚು ಚಾಂಪಿಯನ್ ಅಂದರೆ ಒಳ್ಳೆಯದನ್ನು ಮರೆತು ಬಿಡ್ತಾನೆ, ಕೆಟ್ಟದ್ದನ್ನು ಹೆಚ್ಚು ಕಾಲ ಜ್ಞಾಪಕದಲ್ಲಿಟ್ಟುಕೊಳ್ತಾನೆ. ಬಟ್ ದಾವೀದರಸನು ಹೇಳ್ತಾನೆ, ನನ್ನ ಮನವೇ ನೀನು ಏನನ್ನು ನೆನಪಿಸ್ಕೊ ಅನ್ನೋದಾದರೆ ಆತನ ಉಪಕಾರಗಳನ್ನು. ಯಾಕೆಂದರೆ ದೇವರು ಉಪಕಾರಗಳನ್ನು ಮಾಡುವ ದೇವರ ಹೊರತು ನಮ್ಮ ದೇವರು ಎಂದಿಗೂ ಅಪಕಾರಗಳನ್ನು ಮಾಡುವಾತನು ಅಲ್ಲವೇ ಅಲ್ಲ. ದೇವರು ಒಳಿತನ್ನು ಮಾಡುವಾತನು ಹೊರತು ಕೆಡುಕನ್ನು ಮಾಡುವಾತನು ಅಲ್ಲವೇ ಅಲ್ಲ. ಅದಕ್ಕೆಲ್ಲ ತಿಳಿಸುವಂಥದ್ದು ಆತನ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ. ಬಟ್ ಮನುಷ್ಯನು ತನ್ನ ಜೀವನದಲ್ಲಿ ಆತನು ಮಾಡುವಂಥ ಕಾರ್ಯಗಳೇನನ್ನೋದಾದರೆ ಆತನು ದೇವರು ತನ್ನ ಜೀವನದಲ್ಲಿ ಮಾಡಿದಂಥ ಉಪಕಾರಗಳನ್ನು ಮರೆತು ಬಿಡ್ತಾನೆ. ತನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆಗಳನ್ನು ನೆನಪಿಸಿಕೊಳ್ಳಿಕ್ಕೆ ಹೆಚ್ಚಿಸ್ತಾನೆ. ಅದಕ್ಕೆ ದಾವೀದನು ಹೇಳ್ತಾನೆ ಅಂದರೆ, ನನ್ನ ಮನವೇ ನೀನು ಆ ರೀತಿ ಮಾಡಬೇಡ, ಬದಲಾಗಿ ನೀನೇನನ್ನು ಮಾಡಬೇಕಂದ್ರೆ ಆತನ ಉಪಕಾರಗಳಲ್ಲಿ ಒಂದನ್ನು ಕೂಡ ಬಿಟ್ಟು ಬಿಡಬೇಡ, ಬದಲಾಗಿ ಎಲ್ಲವನ್ನ ನೀನು ನೆನಪಿಸಿಕೋ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನೀವು ನೋಡಬಹುದು ದೈವ ವಾಕ್ಯದಲ್ಲಿ ನಾವು ನೋಡುವಾಗ 2 ಸಾಮುವೇಲ್ ತೆಗೀರಿ. 2 ಸಾಮುವೇಲ್ 6ನೇ ಅಧ್ಯಾಯ ವಾಕ್ಯ. 2 ಸಾಮುವೇಲ್ 6ನೇ ಅಧ್ಯಾಯ ವಾಕ್ಯ 20. ಅನಂತರ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ ಸೌಲನ ಮಗಳಾದ ಮೀಕಲಳು ಅವನೆದುರಿಗೆ ಬಂದಳು. ಈ ದಿನ ಇಸ್ರಾಯೇಲರ ಅರಸರು ಎಂಥ ಅಗೌರವದಿಂದ ನಡೆದುಕೊಂಡರು, ಹುಚ್ಚರಲ್ಲಿ ಒಬ್ಬರಂತೆ ತಮ್ಮ ಜನಸಾಮಾನ್ಯರಾದ ದಾಸಿಯರ ಮುಂದೆ ಬೆತ್ತಲಾಗಿದ್ದರಲ್ಲ ಎಂದಳು. 21. ಆಗ ದಾವೀದನು ಆಕೆಗೆ, ನಾನು ಮಾಡಿದ್ದು ಸರ್ವೇಶ್ವರನ ಸನ್ನಿಧಿಯಲ್ಲಿ ಮಾತ್ರ ನಿನ್ನ ತಂದೆಯನ್ನೂ ಅವನ ಮನೆಯವರೆಲ್ಲರನ್ನೂ ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತಮ್ಮ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಆ ಸರ್ವೇಶ್ವರನ ಮುಂದೆ ಇನ್ನೂ ಹೆಚ್ಚಾಗಿ ಕುಣಿದಾಡುವೆನು. ಪ್ರೈಸ್ ಗಾಡ್. ಇಲ್ಲಿ ನೋಡುವಾಗ ದೈವ ವಾಕ್ಯದಲ್ಲಿ ಪ್ರಿಯರೇ, ಇಲ್ಲಿ 2 ಹೆಸರನ್ನು ನಾವು ನೋಡಿದ್ವಿ. ಯಾವುದಾ? 2 ಹೆಸರನ್ನು ನೋಡ್ತೀವಿ. ಯಾವುದಾ? ಕೇಳಿಸ್ಕೊಂಡಿದ್ರೆ ಜ್ಞಾಪಕ ಇರ್ತದೆ, ಬಟ್ ಕೇಳಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಒಂದು ಹೆಸರು ಮಾಮೂಲಿ ಯಾರ್ದು?
ದಾವೀದಂದು. ಇನ್ನೊಂದು ಹೆಸರು ಹಾ, ಮೀಕಳು. ಸೌಲನ ಮಗಳಾದಂತಹ ಮೀಕಳು. ಸೊ ಇದರ ಕಾರ್ಯವನ್ನು ನೀವು ಧ್ಯಾನಿಸುವಾಗ ಗೊತ್ತಾಗ್ತದೆ ಪ್ರಿಯರೇ, ಮಂಜೂಷದ ಪೆಟ್ಟಿಗೆ ದಾವೀದನು ಸಿಂಹಾಸನಕ್ಕೆ ಬರುವವರೆಗೆ ಇಸ್ರೇಲರ ಜೊತೆ ಇರಲಿಲ್ಲ. ಯಾವಾಗಂದರೆ, ಯಾವಾಗ ಸೌಲನು ಆತನು ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಫಿಲಿಸ್ಟರ ವಿರುದ್ಧವಾಗಿ ಅದೆಲ್ಲವೂ ಕೂಡ ಸೈನ್ಯದಲ್ಲಿ ಆತನು ಸೋತು ತನ್ನ ಕತ್ತಿಯಿಂದಲೇ ತಾನು ಹತಗೊಳಿಸ್ಕೊಳ್ತಾನೆ. ಮಂಜೂಷದ ಪೆಟ್ಟಿಗೆಯನ್ನು ಹೊಯ್ಯಲಾಗ್ತದೆ. ಅಂದಿನಿಂದ ಮಂಜೂಷದ ಪೆಟ್ಟಿಗೆ ದಾವೀದನ ನಗರದಲ್ಲಿ ಇರೋದಿಲ್ಲ. ದಾವೀದನು ಅರಸನಾದ ಮೇಲೆ ಮೊದಲು ಮಾಡಿದಂಥ ಕೆಲಸ ಏನನ್ನೋದಾದರೆ, ಮಂಜೂಷದ ಪೆಟ್ಟಿಗೆಯನ್ನು ಆತನು ತನ್ನ ನಗರಕ್ಕೆ ಬರಮಾಡಿಕೊಳ್ತಾನೆ. ತನ್ನ ನಗರಕ್ಕೆ ಬರಮಾಡಿಕೊಳ್ಳುವಾಗ ದಾವೀದನಿಗೆ ಅತ್ಯಂತ ಆನಂದದ ವಿಷಯ ಮತ್ತು ಕೃತಜ್ಞತಾ ಭಾವದೊಂದಿಗೆ ಆ ಮಂಜೂಷದ ಪೆಟ್ಟಿಗೆಯ ಮುಂದೆ ಆತನು ಹರ್ಷದಿಂದ ಕುಣಿದಾಡ್ತಾ ಇರ್ತಾನೆ. ಸದಕ್ಕೆ ಹೇಳ್ತದೆ 20ನೇ ಅಧ್ಯಾಯ ವಾಕ್ಯ 16 ಓದುವಾಗ, ಮಂಜೂಷವು ದಾವೀದ ನಗರದೊಳಗೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಳು ಕಿಟಕಿಯಿಂದ ಇಣುಕಿ ನೋಡಿ ದಾವೀದನು ಸರ್ವೇಶ್ವರನ ಮುಂದೆ ನಲಿದಾಡುತ್ತಾ ಕುಣಿದಾಡುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲೇ ಅವನನ್ನು ತಿರಸ್ಕರಿಸಿದಳು. ದಾವೀದನು ಯಾವುದರ ಮುಂದೆ ಕುಣಿತಾ ಆದನೆ? ಈಗ ಮಂಜೂಷದ ಪೆಟ್ಟಿಗೆ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಅದು ದೇವರ ಪ್ರಸನ್ನತೆಯನ್ನು ರೆಪ್ರೆಸೆಂಟಿವ್ ಮಾಡ್ತಾ ಇತ್ತು. ಯಾಕೆಂದರೆ ಮಂಜೂಷದ ಪೆಟ್ಟಿಗೆ ಇರ್ತಿದ್ದೆ ಮಹಾಪರಿಶುದ್ಧ ಸ್ಥಳದಲ್ಲಿ, ಯಾರೂ ಕೂಡ ಅದನ್ನು ಹೋಗಿ ನೋಡೋ ಆಗಿಲ್ಲ. ವರ್ಷಕ್ಕೆ ಒಮ್ಮೆ ಮಾತ್ರ ಯಾಜಕನು ಅದನ್ನು ನೋಡ್ತಾ ಇದ್ದ ಅಷ್ಟೇ. ಅದರ ಮೇಲೆ ದೇವರ ಪ್ರಸನ್ನತೆ ಇರ್ತಾ ಇತ್ತು. ಹಾಗಾಗಿ ದೇವರ ಮಂಜೂಷದ ಪೆಟ್ಟಿಗೆ ಬರುವಾಗ ಆನಂದದೊಂದಿಗೆ ಹರ್ಷದೊಂದಿಗೆ ದಾವೀದನು ಕುಣಿದಾಡುತ್ತಾ ನಲಿದಾಡ್ತಾ ಇದ್ದಾನೆ. ಯಾರ ಮುಂದೆ? ಸರ್ವೇಶ್ವರನ ಮುಂದೆ ಎಂಬುದಾಗಿ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೌದಾ? ಬಟ್ ಆದರೆ ಆ ಸಮಯ ಮೀಕಳೇನು ಮಾಡ್ತಾಳೆ? ಮನಸ್ಸಿನಲ್ಲೇ ಅವನನ್ನು ತಿರಸ್ಕರಿಸಿಬಿಟ್ಲು. ಮನಸ್ಸಿನಲ್ಲಿ ಏನು ಮಾಡಿದ್ಲು? ಅವನನ್ನು ತಿರಸ್ಕರಿಸಿದ್ಲು. ಒಂದು ಕ್ಷಣ ಯೋಸುವ ಅದರ ನಂತರದಲ್ಲಿ ನಾವು ನೋಡುವಾಗ ದಾವೀದನದೆಲ್ಲವನ್ನು ಮುಗಿಸಿ ತನ್ನ ಮನೆಯವರನ್ನು ಆಶೀರ್ವದಿಸಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಆಗ ಮೀಕಳು ಹೇಳುವಂಥದ್ದು ಏನನ್ನೋದಾದರೆ, ಇಂದು ಎಂತಹ ನಾಚಿಕೆಯ ವಿಷಯ ಅನ್ನೋದಾದರೆ, ಒಬ್ಬ ಅರಸ ತನ್ನ ವಸ್ತ್ರಗಳು ಕಳಚಿ ಹೋಗ್ತಾ ಇದ್ರೂ ಕೂಡ ಅದರ ಮೈ ಮೇಲೆ ಪರಿಜ್ಞಾನವೇ ಇಲ್ಲದಂತೆ ಕುಡಿತಾ ಇದ್ದ ಅದನ್ನು ಇವತ್ತು ನಾನು ಕಂಡೆ ಎಂಬುದಾಗಿ ಆಕೆ ಹೇಳ್ತಾಳೆ. ಆಗ ದಾವೀದನ ಏನು ಹೇಳ್ತಾನೆ? ಓದಿ ಈಗ 21. ಆಗ ದಾವೀದನು ಆಕೆಗೆ ನಾನು ಮಾಡಿದ್ದು ಸರ್ವೇಶ್ವರನ ಸನ್ನಿಧಿಯಲ್ಲಿ ಮಾತ್ರ ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತಮ್ಮ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಆ ಸರ್ವೇಶ್ವರನಿಗೆ ಮುಂದೆ ಇನ್ನೂ ಹೆಚ್ಚಾಗಿ ಕುಣಿದಾಡುವೆನು. ಮುಂದೆ ಇನ್ನೂ ಹೆಚ್ಚಾಗಿ ಅದರದ್ದು ಜಸ್ಟ್ ಇದು ಟ್ರಯಲ್ ಅಷ್ಟೇ. ನೀವು ಪಿಕ್ಚರ್ ಬರೋಕ್ಕೂ ಮುಂಚೆ ಏನೋ ಒಂದು ಬಿಡ್ತಾರೆ, ಏನೋ ಹೇಳ್ತೇವೆ ಅದಕ್ಕೆ, ಟ್ರೈಲರ್ ಅಷ್ಟೇ. ಇದು ಇನ್ನೂ ಪಿಕ್ಚರ್ ಬಾಕಿ ಇದೆ. ಅದರ ಅರ್ಥ, ನನ್ನ ಜೀವನದಲ್ಲಿ ದೇವರು ಮಾಡಿರುವಂತಹ ಉಪಕಾರಕ್ಕೆ, ನನ್ನ ಜೀವನದಲ್ಲಿ ದೇವರು ಮಾಡಿರುವ ಉಪಕಾರಕ್ಕೆ ನಾನು ಎಷ್ಟು ಮಾಡಿದರೂ ಕೂಡ ಕಡಿಮೆ. ಒಂದು ಕ್ಷಣ ಯೋಚಿಸೋಣ. ದಾವೀದನು ಈ ರೀತಿ ಹೇಳ್ತಾನೆ ಆಕೆಗೆ, ನಿನ್ನ ತಂದೆಯನ್ನು ನಿನ್ನ ತಂದೆಯ ಮನೆಯವರನ್ನು ಸರ್ವೇಶ್ವರನ್ನು ಬಿಟ್ಟು ನನ್ನನ್ನು ಆರಿಸಿಕೊಂಡರು ಎಂಬುದಾಗಿ. ಹಾಗಾದರೆ ಮೀಕಳು ಹೇಗೆ ಅರಮನೆಯಲ್ಲಿದ್ದಾಳೆ? ಮೀಕಳು ಯಾರ ಮಗಳು? ಸೌಲನ ಮಗಳು. ಸೌಲ ಯಾರು?
ಇಸ್ರೇಲರ ಅರಸ. ಇಸ್ರೇಲರ ಅರಸನಾಗುವ ಮುಂಚೆ ಅವನೇನಾಗ್ತಿದ್ದ? ಕತ್ತೆಯನ್ನ ಕಾಯುವಂತಹ ವ್ಯಕ್ತಿ. ಹೌದಲ್ಲೋ? ಮೀಕಳು ಸೌಲನ ಮಗಳು. ಹೌದಾ? ಹೌದು. ಸೌಲನು ಯಾರು? ಇಸ್ರಾಯೇಲರ ಮೊದಲನೆಯ ಅರಸ. ಅವನು ಅರಸನಾಗುವ ಮುಂಚೆ ಏನಾಗಿದ್ದ? ಕತ್ತೆಯನ್ನ ಕಾಯ್ತಾ ಇದ್ದ. ಹೋಗಿ ಈ ಕಡೆ ಬರೋಣ. ಈಗ ದಾವೀದ ಯಾರು? ಇಸ್ರಾಯೇಲರ ಅರಸ. ಅವನೇನು ಮಾಡ್ತಿದ್ದ? ಕುರಿಯನ್ನ ಕಾಯ್ತಿದ್ದಂಥ ವ್ಯಕ್ತಿ. ಕುರಿಯನ್ನ ಕಾಯ್ತಿದ್ದಂಥ ವ್ಯಕ್ತಿಯನ್ನ ದೇವರು ಇಸ್ರಾಯೇಲರ ಅರಸನಾಗಿ ಮಾಡೋದಕ್ಕೆ ಅವನು ಕೃತಜ್ಞತೆಯೊಂದಿಗೆ ಜೀವಿಸ್ತಾ ಇದ್ದಾನೆ ಇಲ್ವೋ? ಅವನು ಕೃತಜ್ಞತೆಯಲ್ಲಿ ಜೀವಿಸಬೇಕಾದ್ರೆ ಮೀಕಳು ಕೂಡ ಕೃತಜ್ಞತೆಯಲ್ಲಿ ಇರಬೇಕಾಗಿತ್ತೋ ಇಲ್ವೋ? ಹೇಳಬೇಕಿತ್ತು. ಯಾಕೆಂದ್ರೆ ದೇವ ನಾನಾಗಲಿ ನನ್ನ ತಂದೆಯ ಮನೆಯವರಾಗಲಿ ಅರಮನೆಯಲ್ಲಿ ವಾಸಿಸಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ನನ್ನ ತಂದೆ ಸೌಲನನ್ನ ಕತ್ತೆ ಕಾಯುವ ವ್ಯಕ್ತಿಯನ್ನ ನೀವು ಅರಸನನ್ನಾಗಿ ಮಾಡಿದ್ದರಿಂದ ಅವನ ಮಗಳಾದಂಥ ನಾನು ಇವತ್ತು ಅರಮನೆಯಲ್ಲಿದ್ದೇನೆ. ಹಾಗಾದರೆ ಅವಳು ಕೂಡ ಕೃತಜ್ಞತೆಯೊಂದಿಗೆ ಜೀವಿಸಬೇಕಾಗಿತ್ತು. ಹೌದಾ? ಬಟ್ ಆಕೆ ಕೃತಜ್ಞತೆಯೊಂದಿಗೆ ಜೀವಿಸಿದ್ಲ? ಇಲ್ಲ. ಅದು ತಿರಸ್ಕಾರದೊಂದಿಗೆ ಜೀವಿಸಿದ್ಲ? ತಿರಸ್ಕಾರ. ಬಟ್ ದಾವೀದನು ತಿರಸ್ಕಾರದೊಂದಿಗೆ ಜೀವಿಸಿದನ, ಕೃತಜ್ಞತೆಯೊಂದಿಗೆ ಜೀವಿಸದನ್ನ. ಸದಕ್ಕೆ ಪ್ರಿಯರೇ, ದೇವರ ಉಪಕಾರಗಳನ್ನ ನೀವು ಮರೆತು ಬಿಡೋರಾದರೆ ನಮ್ಮ ಜೀವನ ಫಲಭರಿತವಾಗೋದಿಲ್ಲ. ಬದಲಾಗಿ ನಮ್ಮ ಜೀವನ ಬರಡಾಗಲ್ಪಡುತ್ತದೆ. ನೀವು ಅದೇ ವಾಗ್ದಾನದಲ್ಲಿ ನೀವು ಧ್ಯಾನಿಸುವಾಗ ಗೊತ್ತಾಗ್ತದೆ. ಅದೇ 2 ಸಾಮುವೇಲ್ 6ನೇ ಅಧ್ಯಾಯ ವಾಕ್ಯ ಕಡೆಯದಲ್ಲಿ ನೀವು ನೋಡುವಾಗ ಹೇಳ್ತದೆ 23, ಸೌಲನ ಮಗಳಾದ ಆ ಮೀಕಳಲ್ಲಿಗೆ ಜೀವದಿಂದಿರುವವರೆಗೂ ಮಕ್ಕಳೇ ಆಗಲಿಲ್ಲ. ಒಂದು ಹೆಣ್ಣು ಫಲವನ್ನ ಫಲಿಸಬೇಕೆಂಬುದಾಗಿಯೇ ದೇವರು ದಾಂಪತ್ಯದಲ್ಲಿ ಒಂದುಗೂಡಿಸಿರುವಂಥದ್ದು. ಅಂದರೆ ಎವ್ರಿ ಮ್ಯಾರೇಜ್, ಪ್ರತಿಯೊಂದು ದಾಂಪತ್ಯವೂ ಕೂಡ ಸಂತಾನದ ಫಲವನ್ನ ಅನುಭವಿಸಲೇಬೇಕು. ಮರವು ಇರುವಂಥದ್ದು ನಾವು ನೋಡುವಾಗ ಮರವು ಯಾವ ರೀತಿ ಫಲವನ್ನು ಕೊಡ್ತದೋ, ಇನ್ ದ ಸೇಮ್ ವೇ ಮರವು ಫಲವನ್ನು ಕೊಡದಿದ್ರೆ ಅದು ವ್ಯರ್ಥಕರವಾದುದೆಂಬುದಾಗಿ ಹೇಳಿದವೆ. ಪ್ರತಿಯೊಂದು ದಾಂಪತ್ಯವೂ ಕೂಡ ದೇವರು ಒಂದುಗೂಡಿಸಿರುವಂಥದ್ದೇ ಫಲವನ್ನು ಹೊರಹೊಮ್ಮಿಸಲಿಕ್ಕೆ. ಆದರೆ ಈಕೆ ಜೀವದಿಂದಿರುವವರೆಗೂ, ಯಾಕೆ ಬೈಬಲ್ನ ಎಷ್ಟೋ ಉದಾಹರಣೆಗಳಿದೆ. ಅಬ್ರಹಾಮ ಮತ್ತು ಸಾರಾಳು, 100ನೇ ವಯಸ್ಸು ಅಬ್ರಹಾಮನಿಗೆ, 90 ವಯಸ್ಸು ಸಾರಾಳಿಗೆ. ಅಬ್ರಹಾಮನಿಗೆ 100, ಸಾರಾಳಿಗೆ 90ನೇ ವಯಸ್ಸಿನಲ್ಲಿ ಮಕ್ಕಳನ್ನು ಪಡೆದುಕೊಂಡ್ರು. ಅದೇ ರೀತಿ ನಾವು ಬರುವಾಗ 12, ಆಕೆಯೂ ಕೂಡ ಮದುವೆ ಆದ ಎಷ್ಟೋ ನಂತರದಲ್ಲಿ ತನ್ನ ಏನು ಹೇಳ್ತೇವೆ, ಸೆಕೆಂಡ್ ಮ್ಯಾರೇಜ್, ಒಂದು ಗಂಡಿಗೆ 2 ಹೆಣ್ತಿರಿದ್ರೆ ಒಬ್ಬರು ಇನ್ನೇನಂತ ಹೇಳ್ತಾರೆ, ಸವತಿ ಅಂತ. ಸವತಿ. ಅವಳಿಗೆ 3 ಮಕ್ಕಳಿದ್ದಾರೆ, ಇವಳಿಗಿನ್ನೂ 1 ಇಲ್ಲ. ಅಂದರೆ ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಗಿದೆ, ಆದರೂ ಕೂಡ ಮಕ್ಕಳಿಲ್ಲ. ನಂತರದಲ್ಲಿ ಆಕೆಗೆ 4 ಮಕ್ಕಳಾಗ್ತವೆ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಮಾತೆ ಮರಿಯಮ್ಮನವರು ಗರ್ಭ ಧರಿಸುವ ಮುಂಚಿತವಾಗಿ ಗಾಬ್ರಿಯೇಲ್ ದೇವದೂತನ ಹೇಳ್ತಾನೆ, ಎಲಿಜಬೆತಳು ಈಗ ಗರ್ಭಿಣಿಯಾಗಿದ್ದಾಳೆ. ಗರ್ಭಿಣಿಯಾಗಿ ನೋಡುವಾಗ ಎಲಿಜಬೆತಳು ಕೂಡ ಗರ್ಭ ಕಾಲ ಅಂದರೆ ಮುದಿಪ್ರಾಯದಲ್ಲಿದ್ದಾಳೆ. ಅದಕ್ಕೆ ಜಕಾರಿಯನ್ನು ಕೇಳುವಂಥದ್ದು, ಹೀಗೆ ಹೇಗೆ ಸಾಧ್ಯ? ದೇವದೂತನ ಬಳಿ ಆತನ ಪ್ರಶ್ನೆ ಮಾಡ್ತಾನೆ, ಈಗ ಹೇಗೆ ಸಾಧ್ಯ ಎಂಬುದಾಗಿ. ಇದು ಸೇವೆ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಪ್ರಿಯರೇ, ಅವರೆಲ್ಲರೂ ಕೂಡ ಜೀವದಿಂದ ತೆಗೆಯಲ್ಪಡುವ ಮುಂಚಿತವಾಗಿ ಫಲಭರಿತರಾದರು. ಇನ್ ದ ಸೇಮ್ ವೇ ಸೌಲನ ಮಗಳು ಕೂಡ ಜೀವದಲ್ಲಿ ಇರುವಾಗಲೇ ಆಕೆ ಫಲವನ್ನು ಫಲಿಸಬಹುದಾಗಿತ್ತು. ಬಟ್ ಆದರೆ ದೇವರ ಉಪಕಾರವನ್ನು ಸ್ಮರಿಸಿಕೊಳ್ಳದ ಆಕೆ ಬರುಡಾದ ಜೀವಿತದಲ್ಲೇ ಜೀವಿಸಲು. ಸದಕ್ಕೆ ಪ್ರಿಯರೇ,
ಯಾವ ವ್ಯಕ್ತಿ ಕೃತಜ್ಞತೆಯ ಹೃದಯವನ್ನು ಹೊಂದಿರ್ತಾನೋ, ಯಾವ ವ್ಯಕ್ತಿ ಕೃತಜ್ಞತೆಯ ಹೃದಯವನ್ನು ಹೊಂದಿರ್ತಾನೋ ಅವನು ಫಲವನ್ನು ಫಲಿಸುವ ಭೂಮಿ ಅಂತಿರ್ತಾನೆ. ಬಟ್ ಯಾವ ವ್ಯಕ್ತಿ ಕೃತಜ್ಞತೆ ಇಲ್ಲದೆ ಜೀವಿಸುವನಾಗಿರ್ತಾನೋ ಅಂಥವನ ಜೀವನ ಬರುಡಾದ ಭೂಮಿ ಅಂತಿರುತ್ತದೆ. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ನಾವು ನೋಡುವಾಗ ದಾವೀದನು ನಾವು ನೋಡ್ತೇವೆ, ಆತನ ಜೀವಿತದಲ್ಲಿ ಆತನು ಓದಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಫಲಪ್ರದವಾಯಿತು. ಹೌದಾ? ಮಾಡಿದ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಫಲದಾಯಕವಾಯಿತು. ಯಾಕೆ? ಎವ್ರಿ ಟೈಮ್ ಆತನು ಪ್ರಿಯರೇ ತನ್ನ ದೇವರು ಮಾಡಿದ ಉಪಕಾರಗಳನ್ನು ಆತನು ಸ್ಮರಿಸಿಕೊಂಡು ಕೃತಜ್ಞತೆಯೊಂದಿಗೆ ಜೀವಿಸ್ತಾ ಇದ್ದ. ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲೂ ಕೂಡ ನಾವು ಪ್ರಶ್ನಿಸಿಕೊಳ್ಳುವ, ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಇಟ್ ಈಸಿ ತಿಂಗಳಲ್ಲಿ ಒಂದು ಸರಿ ಅಥವಾ 3 ತಿಂಗಳಿಗೆ ಒಂದು ಸರಿ ಕೃತಜ್ಞತೆಯ ಬಲಿಪೂಜೆಯನ್ನು ಕೊಡುವಂಥದ್ದು ಈಸಿ. ಬಟ್ ಆದರೆ ಎವ್ರಿ ಡೇ ತನ್ನ ದೇವರು ಮಾಡಿದ ಉಪಕಾರಗಳನ್ನು ಎಷ್ಟರ ಮಟ್ಟಿಗೆ ನಾವು ನೆನಪಿಸಿಕೊಳ್ಳೋರಾಗಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ನೆನಪಿಸಿಕೊಳ್ಳೋರಾಗಿದ್ದೇವೆ. ಅದನ್ನೇ ಕೀರ್ತನೆ 103:2 ಆತನು ಹೇಳಿದುದು ಏನಂತ? ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು, ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ನೀವು ಮರೆತವರಾದರೆ ನೀವು ಯಾವುದೇ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಸದಕ್ಕೆ ರೋಮನಿಗೆ ಬರೆದ ಪತ್ರದಲ್ಲಿ ದೈವ ವಾಗ್ದಾನ ತಿಳಿಸಿದೆ. ರೋಮನ್ ಚಾಪ್ಟರ್ 1, ರೋಮ 1ನೇ ಅಧ್ಯಾಯ ವಾಕ್ಯ 21. ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ, ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅಲ್ಲಿ ಹೇಳ್ತದೆ ದೈವ ವಾಕ್ಯ ನೋಡುವಾಗ ರೋಮ 1ನೇ ಅಧ್ಯಾಯ ವಾಕ್ಯ 21 ಹೇಳ್ತದೆ, ದೇವರನ್ನು ಅರಿತಿದ್ದರೂ ಅವರು ದೇವರಿಗೆ ಗೌರವವನ್ನ ಸಲ್ಲಿಸಲಿಲ್ಲ. ಉಪಕಾರ ಸ್ಮರಣೆ. ದೇವರಿಗೆ ಗೌರವ ಸಲ್ಲಿಸ್ತೀರಾ? ನೀವು ನಿಜ ದೇವರನ್ನು ಅರಿತಿದ್ದೀರಾ? ಹೌದಾ? ಓಕೆ. ದೇವರಿಗೆ ನಿಜ ದೇವರನ್ನು ಅರಿತಿದ್ದೀರಾ? ಓಕೆ. ನಿಜ ದೇವರಿಗೆ ಗೌರವ ಸಲ್ಲಿಸ್ತೀರಾ? ಹೇಗೆ? ಓಕೆ. ಇನ್ನೊಂದು ಸರಿ ಕೇಳ್ತೀನಿ ಪ್ರಶ್ನೆ. ನಿಜ ದೇವರನ್ನು ಅರಿತಿದ್ದೀರಾ? ಹೌದು. ಎಷ್ಟು ಜನ ಅರಿತಿದ್ದೀರಾ? ಕೈ ಮೇಲೆ ಮಾಡಿ. ಓಕೆ. ಕೈ ಕೆಳಗೆ ಇಳಿಸಿ. ನಿಮ್ಮ ದೇವರನ್ನು ನೀವು ಗೌರವಿಸ್ತೀರಾ? ಗೌರವಿಸ್ತೀವಿ. ಎಷ್ಟು ಜನ ಗೌರವಿಸ್ತೀರಾ? ಕೈ ಮೇಲೆ ಮಾಡಿ. ಓಕೆ, ಇಳಿಸಿ. ಹೇಗೆ ಗೌರವಿಸ್ತೀರಾ? ಅದೇ ಬ್ರದರ್, ಚರ್ಚ್ ಒಳಗಡೆ ಬಂದಮೇಲೆ ಕಾಲು ನೀಟಲ್ಲ ಬ್ರದರ್, ಸ್ಲಿಪ್ಪರ್ ಹಾಕೊಂಡು ಬರಲ್ಲ ಬ್ರದರ್, ಒಂದು ದೊಡ್ಡದು ಹೂನಾರ ತಗೋ ಬರ್ತೀನಿ ಬ್ರದರ್. ಹಾಂ, ಭಕ್ತಿಯಿಂದ ತಲೆ ಬಾಗ್ತೀವಿ ಬ್ರದರ್. ಓಕೆ. ಆಮೇಲೆ ನಿಮ್ಮ ದೇವರನ್ನ ಗೌರವಿಸ್ತೀರಾ? ಹೇಗೆ? ಬರಿಷ್ಟು ಕೃತಜ್ಞತೆ ಸರ್. ನಾವಿಲ್ಲಿ ಕೃತಜ್ಞತೆ ಹೇಳ್ತಿದ್ದೀವಿ, ಅದಕ್ಕೆ ಕೃತಜ್ಞತೆ ಹೇಳ್ಬಿಡಿ. ನಿಮ್ಮ ತಂದೆ ತಾಯಿಯನ್ನು ಗೌರವಿಸ್ತೀರಾ? ಗೌರವಿಸ್ತೀವಿ. ಇದೇ ಆ ಕಡೆ ಈ ಕಡೆ ನೋಡ್ಕೊಂಬಂತಿದ್ದೀರಾ? ಹಾಂ, ಓಕೆ. ಗೌರವಿಸ್ಬೇಕಲ್ಲ. ತಂದೆ ತಾಯಿಯನ್ನು ಗೌರವಿಸ್ತೀರಾ? ಓಕೆ. ಹೇಗೆ?
ಈ ಥರ ಸೈಲೆಂಟ್ ಯಾಕೆ ಅಂತ ಗೊತ್ತಿಲ್ಲ. ನಾನೇನಾದರೂ 10ನೇ ಕ್ಲಾಸ್ ಎಕ್ಸಾಮಲ್ಲಿ ಫೈನಲ್ ಆಗಿ ಬಂದಿರೋ ಅಂಥ ಅಥವಾ IAS ಎಕ್ಸಾಮ್ದು ಕ್ವಶನ್ ಕೇಳ್ತಿದ್ದೀನಿ, ಇಲ್ಲ ಅಲ್ಲ? ಎಷ್ಟು ಜನಕ್ಕೆ ಮಕ್ಕಳಿದ್ದಾರೆ ಕೈ ಮೇಲೆ? ಅಲ್ಲ, ಮಕ್ಕಳು ನೋಡ್ಕೊ ಕೈ ಎತ್ತಬೇಡಿ ಆಯಿತಾ? ಅವ್ರು ಇದ್ಯಾಕೆ ನಮ್ಮಮ್ಮ ನನ್ನ ನೋಡ್ಕೊಂಡು ಕೈ ಎತ್ತಾದಳೆ ಅಂದರೆ ಕಷ್ಟ. ಕೈ ಕೆಳಗೆ ಇಳಿಸಿ ಆಯಿತಾ? ಎಷ್ಟು ಜನಕ್ಕೆ ತಂದೆ ತಾಯಿ ಇದ್ದಾರೆ ಕೈ ಮೇಲೆ ಮಾಡಿ? ಅಲ್ಲ, ಜೀವಂತವಾಗಿದ್ದರೂ ಓಕೆ, ಇಲ್ಲ ಅಂದರೂ ಓಕೆ. ತಂದೆ ತಾಯಿ ಇಲ್ಲದೆ ಅಂತೂ ಇನ್ಯಾರು ಅಂತೂ ಬರೋಕ್ಕಾಗಲ್ಲ ಇಲ್ಲಿಗೆ ಆಯಿತಾ? ನೀವು ಕೈಯಂತೂ ಹಾಗೆ ಎತ್ತದೇ ಇರಬೇಡಿ, ಹೌದಾ? ಓಕೆ, ತಂದೆ ತಾಯಿಯನ್ನು ಗೌರವಿಸೋದಂದ್ರೆ ಏನು? ದ ಫಸ್ಟ್ ಅವರ ನುಡಿಗೆ ಒಬೀಡಿಯೆಂಟ್ ಆಗದಷ್ಟೆ. ನೀವು ಅಡ್ಡು ಬೀಳ್ತೀರೋ, ನೀವು ಮೊಣಕಾಲ ಹಾಕ್ತಿರೋ, ಅವರ ಹೆಗಲ ಮೇಲೆ ಕೂತ್ಕೋತಿರೋ, ಸೆಕೆಂಡ್ರಿ ಥಿಂಗ್. ದ ಫಸ್ಟ್ ನೀವು ಅವರನ್ನು ಗೌರವಿಸೋದಾದ್ರೆ ಏನು ಮಾಡ್ತೀರಾ? ಫಸ್ಟ್ ಆತನ ನುಡಿಗೆ ವಿಧೇಯರಾಗುವಂಥದ್ದು. ಸದಕಲ್ಲಿ ನಾವು ನೋಡುವಂಥ ದೈವ ವಾಗ್ದಾನ ತಿಳಿಸುವಂಥದ್ದೇನೆಂದ? ದೇವರನ್ನು ಅರಿತಿದ್ದರೂ ಅವರು ದೇವರನ್ನು ಗೌರವಿಸಲಿಲ್ಲ. ನೀವು ಯೇಸುವನ್ನು ಗೌರವಿಸ್ತೀನಿ ಅಂತನ್ನೋದಾದರೆ ಪ್ರಿಯರೇ, ಅದು ಬೇರೆ ಏನೂ ಕೂಡ ಅಲ್ಲ, ಅವರ ವಾಕ್ಯಕ್ಕೆ ನಾನು ವಿಧೇಯವಾಗುವಂಥದ್ದು ತೋರ್ಪಡಿಸ್ತದೆ. ನಾನು ಅವರನ್ನು ಎಷ್ಟಾಗಿ ಗೌರವಿಸ್ತಾ ಇದ್ದೇನೆಂಬುದಾಗಿ. ನೀವು ಅವರ ನುಡಿಗೆ ಮೌಲ್ಯತೆಯನ್ನು ಕೊಡದೆ ನಾನು ಗೌರವಿಸ್ತೀನಿ ಅಂದರೆ ಸಾಧ್ಯ ಇಲ್ಲ. ಸೊ ಪ್ರಭು ಯೇಸುವನ್ನು ತಿಳಿಸುವಂತೆ ನಾವು ನೋಡುವಾಗ, ಅದಕ್ಕೆ ನಾವು ಇಸ್ರೇಲ್ ಜನರ ಬಗ್ಗೆ ಅಲ್ಲಿ ಮಾತನಾಡ್ತಿರುವಂಥದ್ದು ಏನಂದರೆ, ಅವರು ದೇವರನ್ನು ಅರಿತಿದ್ದರು, ದೇವರೆಂದು ಗೌರವಿಸಲಿಲ್ಲ, ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ಯಾರಿಗೆ? ಇಸ್ರೇಲ್ ಜನರು ಪ್ರಿಯರೇ, ದೇವರು ಅವರ ಜೀವನದಲ್ಲಿ ಮಾಡಿದಂಥ ಕಾರ್ಯಗಳಿಗೆ ಉಪಕಾರ ಸ್ಮರಣೆಯನ್ನು ಸಲ್ಲಿಸುವ ಬದಲಾಗಿ ಅವರೆಲ್ಲರೂ ಕೂಡ ಬರೀ ಗೊಣಗುಡುವುದರಲ್ಲಿಯೇ ತಮ್ಮ ಆಯಸ್ಸನ್ನು ಕಳೆದು ಬಿಟ್ರು. 40 ವರ್ಷಗಳ ಕಾಲ ಬರೀ ಗೊಣಗುಡೋದ್ರಲ್ಲೇ ಜೀವನ ಕಳೆದು ಬಿಟ್ರು. ಆ 40 ವರ್ಷಗಳ ಕಾಲ ಗೊಣಗಾಡ್ಕೊಂಡು ಮರುಭೂಮಿಯಲ್ಲೇ ಸತ್ತೂ ಹೋದ್ರು. ಅದಕ್ಕೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಗುಣಗಾನ ಮಾಡಿ ಗೊಣಗಾನ ಮಾಡಬೇಡಿ. ಏನು ಮಾಡಬೇಕಂತೆ? ಗುಣಗಾನ ಮಾಡಿ. ಯಾರನ್ನ ಗುಣಗಾನ? ದೇವರ ಪ್ರಭುವನ್ನ ಗುಣಗಾನ ಮಾಡಿ. ಬಟ್ ನೀವೇನು ಮಾಡಬಾರ್ದಂತೆ? ಗುಣಗಾನ ಮಾಡಬಾರ್ದು. ಏನು ಗುಣಗಾನ ಅಂದರೆ, ಒಬ್ಬರ ಬಗ್ಗೆ ಒಬ್ಬರು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಒಳಗಡೆನೆ ಕುಚು ಇಟ್ಕೊಂಡು ಒಳಗಡೆನೆ ಅದನ್ನು ನಾವೇ ಮಾಡುವಂಥದ್ದಲ್ಲ. 40 ವರ್ಷಗಳ ಕಾಲ, ಎಷ್ಟು ವರ್ಷಗಳ ಕಾಲ? 40 ವರ್ಷಗಳ ಕಾಲ ಮರುಭೂಮಿಯಲ್ಲಿ ಗೊಣಗಾಡ್ಕೊಂಡೇ ಇದ್ರು. ಯಾವ ವ್ಯಕ್ತಿ ಗೊಣಗಾಡ್ತಾನೆ ಇರ್ತಾನೋ ಅವನು ಮುಂದಕ್ಕೂ ಹೋಗಲ್ಲ, ಹಿಂದಕ್ಕೂ ಹೋಗಲ್ಲ, ಯಾವ ಫಲನೂ ಅನುಭವಿಸಲ್ಲ. ಇರೋ ಸ್ಥಳದಲ್ಲೇ ತನ್ನ ಜೀವಿತವನ್ನು ನಾಶಗೊಳಿಸ್ಕೊಳ್ತಾನಷ್ಟೆ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ದೇವರನ್ನು ಅರಿತಿದ್ದರೂ ದೇವರೆಂದು ಅವರಿಗೆ ಗೌರವಿಸಲಿಲ್ಲ. ಫಸ್ಟ್ ದೇವರನ್ನು ಗೌರವಿಸ್ತೀನಿ ಅನ್ನೋದಾದರೆ ಫಸ್ಟ್ ಅವರ ನುಡಿಗೆ ನಾನು ವಿಧೇಯನಾಗಬೇಕು. ಎಷ್ಟರ ಮಟ್ಟಿಗೆ? ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಜೋಸೆಫನನ್ನು 44 ಹೆಂಡತಿ ವ್ಯಭಿಚಾರಕ್ಕೆ ಆಹ್ವಾನಿಸುವಾಗ ಒಮ್ಮೆ ಅಲ್ಲ ಅನೇಕ ಬಾರಿ ಪ್ರಯತ್ನಿಸ್ತಾಳೆ. ಬಟ್ ಪ್ರತಿ ಬಾರಿಯೂ ಕೂಡ ಆತನ ತಪ್ಪಿಸಿಕೊಳ್ತಾನೆ. ಬಟ್ ಕಡೆಯದಾಗಿ ಒಂದು ದಿನ ಮನೆಯಲ್ಲಿ ಯಾರೂ ಕೂಡ ಇರೋದಿಲ್ಲ, ಬಾಗಿಲನ್ನು ಹಾಕಿ ಆಕೆ ವ್ಯಭಿಚಾರಕ್ಕೆ ಆಹ್ವಾನಿಸುವಾಗ ಆತನ ಹೇಳ್ತಾನೆ, ತನ್ನ ಅಂಗಿಯನ್ನು ಅಲ್ಲೇ ಬಿಚ್ಚಿ ಬಿಟ್ಟು, ಅಂದರೆ ಹಿಡಿದಿದ್ದ ರೀತಿಯಲ್ಲಿ ಅದನ್ನ ಅಂಗಿನ ಬಿಚ್ಚಿ ಆತನ ಅಲ್ಲಿಂದ ಬರಿ ಮೈಯಲ್ಲೇ ಹೊರಟು ಹೋಗ್ತಾನೆ. ಹೇಗೆ? ತನ್ನ ದೇವರಿಗೆ ಆತನು ಗೌರವವನ್ನು ತೋರಿಸೋಣ ಅಲ್ವೋ? ಅದರರ್ಥನೇ ಹೇಗೆ? ವ್ಯಭಿಚಾರವು ದೇವರಿಗೆ ವಿರೋಧವಾದದ್ದು. ಹಾಗಾಗಿ ದೇವರು ಯಾವುದನ್ನು ಒಳ್ಳೆ ಎಂಬುದಾಗಿ ಹೇಳಿದ್ರು ಅದನ್ನು ಆತನು ಮಾಡಲಿಲ್ಲ. ನೀವು ನಿಮ್ಮ ದೇವರನ್ನು ಗೌರವಿಸೋದಾದರೆ ನೀವು ಕೂಡ ನಾವು ಕೂಡ ಅಷ್ಟೇ. ಅವರ ಏನು ಇಚ್ಛಿಸೋದಿಲ್ವೋ ಅದನ್ನು ನಾವು ಮಾಡೋದಿಲ್ಲ, ಅವ್ರು ಏನು ಇಚ್ಛೆ ಪಡ್ತಾರೋ ಅದನ್ನು ನಾವು ಮಾಡೋರಾಗಿದೆ.
ಅದು ಪ್ರಿಯರೇ ಗೌರವವನ್ನು ತೋರಿಸುವಂಥದ್ದು. ಗೌರವವನ್ನು ತೋರಿಸೋದಂದ ತಕ್ಷಣದಲ್ಲಿ ಅಫ್ಕೋರ್ಸ್ ನಾವು ಪ್ರತಿಯೊಬ್ಬರು ಚರ್ಚ್ಗೆ ಬಂದಾಗ ನಾವು ಮೊಣಕಾಲಾಗ್ತೇವೆ, ಕೈ ಮುಗಿತೇವೆ, ನಾವು ಶಿರಬಾಗ್ತೇವೆ. ಇದೆಲ್ಲವೂ ಕೂಡ ಸಾಂಕೇತಿಕವಾಗಿ ಗೌರವವನ್ನು ತೋರಿಸುವಂಥದ್ದು. ಬಟ್ ಗೌರವದ ಟ್ರೂತ್ ಏನನ್ನೋದಾದರೆ ಅವರ ನುಡಿಗೆ ನಾನು ಒಬೀಡಿಯೆಂಟ್ ಆಗಿ ಜೀವಿಸುವಂಥದ್ದು. ದೇವ ನಿನ್ನ ನುಡಿ ಏನು ಹೇಳ್ತದೆ? ನೀನು ಹೇಳ್ದಿ ಕಳ್ಳತನ ಮಾಡಬೇಡ, ಸುಳ್ಳನ್ನು ಹೇಳಬೇಡ, ಕದಿಯಬೇಡ, ಪರಪುರುಷನನ್ನು ನೀನು ಮೋಹಿಸಬೇಡ, ನೀನು ಈ ಪರರ ವಸ್ತುವಿಗೆ ನೀನು ಆಸೆ ಪಡಬೇಡ. ಹೇಳಿದರೆ ಹೇಳಿಲ್ವೋ? ಹೇಳಿದರೆ ಹೇಳಿಲ್ವೋ? ಇದೆಲ್ಲವನ್ನೂ ಕೂಡ ನಾನು ಯಾವಾಗ ಬಿಟ್ಟು ನಾನು ಪ್ರೀತಿಯಲ್ಲಿ ನಾನು ಮುನ್ನಡೆಯಲಿಕ್ಕೆ ಪ್ರಾರಂಭಿಸ್ತೇನೋ ನನ್ನ ಜೀವನದಲ್ಲಿ ನಾನು ಅವರನ್ನು ಗೌರವಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ನೋಡುವಾಗಲೇ ಹೇಳುವಂತೆ ದೇವರನ್ನು ಅವರು ಅರಿತಿದ್ದರು, ದೇವರೆಂದು ಅವರು ಗೌರವಿಸಲಿಲ್ಲ, ಉಪಕಾರ ಸ್ಮರಣೆ ಮಾಡಲಿಲ್ಲ. ಬದಲಾಗಿ ಏನು ಮಾಡಿದ್ರು? ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಏನು ವ್ಯರ್ಥ ಆಲೋಚನೆಗಳಲ್ಲಿ ಅಂದರೆ ಏನು ವ್ಯರ್ಥ ಆಲೋಚನೆಗಳಲ್ಲಿ ಅಂದರೆ ನೀವು ಕೂತ್ಕೊಂಡು ಏನು ಯೋಚನೆ ಮಾಡ್ತಿದ್ದೀರೋ ಅದೆಲ್ಲ ವ್ಯರ್ಥ ಆಲೋಚನೆನೇ. ಅಯ್ಯೋ ನಾಳೆ ಇನ್ನೇನು ಬಂತು, 5ನೇ ತಾರೀಕು ಮಂಗಳವಾರ ಇದೆ, ಎಲ್ಲಿಂದ ಆಗಿ ಎಲ್ಲಿಂದ ಮಾಡೋದು, ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು, ಏನು ಮಾಡೋದು. ಎಷ್ಟು ದಿನದವ್ರಿಗೆ? 5ನೇ ತಾರೀಕು ಹೊರಗೆ ತನಕನೂ ಕೂಡ ನೀವು ಎಷ್ಟು ದಿನದಿಂದ ಯೋಚನೆ ಮಾಡ್ತೀರಾ? ಇವಾಗಿಂದನೇ ಯೋಚನೆ ಮಾಡ್ತೀರ, ಹೌದಾ? ಬಟ್ 5ನೇ ತಾರೀಕು ಮಾಡೋ ಕೆಲಸನೇ ಮಾಡೋದು ನೀವು, ಹೌದಲ್ಲೋ? ಬಟ್ ಆದರೆ ಈಗ ಎಲ್ಲ ಮಾಡಿದಂಥ ಯೋಚನೆಗಳೆಲ್ಲ ಏನು? ವ್ಯರ್ಥವೇ. ಇನ್ ದ ಸೇಮ್ ವೇ ಆ ಜನರು ಕೂಡ ಏನು ಮಾಡಿದ್ರು? ವ್ಯರ್ಥವಾದ ಆಲೋಚನೆಗಳಲ್ಲಿ ಮಗ್ನರಾಗೋದ್ರು. ಏನು ವ್ಯರ್ಥವಾದ ಆಲೋಚನೆಗಳಲ್ಲಿ? ಬರೀ ಕೇವಲ ತಿನ್ನುವುದು, ಉಣ್ಣುವುದು, ಕುಡಿಯುವುದು, ಹೊದುಕೊಳ್ಳುವಂಥದ್ದು, ಇದರ ಕಡೆಯಲ್ಲೇ ವ್ಯರ್ಥ ಆಲೋಚನೆಗಳಲ್ಲೇ ಮುನ್ನಡೆದು ಬಿಟ್ರು. ತಿನ್ನಲಿಕ್ಕೇನೂ ಇಲ್ಲ, ತಿನ್ನಕ್ಕೇನೂ ಇಲ್ಲ, ಕುಡಿಲಿಕ್ಕೇನೂ ಇಲ್ಲ, ನಮಗೆ ಓದ್ಕೊಳ್ಳೋಕ್ಕೇನೂ ಇಲ್ಲ, ನಮಗೆ ಸಮಾಧಿ ಇಲ್ಲ, ನಮಗದಿಲ್ಲ, ನಮಗಿದಿಲ್ಲ. ಬರೀ ಇದರಲ್ಲಿಯೇ ಅವರು ತಮ್ಮ 40 ವರ್ಷವನ್ನು ಕಳೆದು ಬಿಟ್ರು. ಸದಕ್ಕಾಗಲು ಹೇಳ್ತದೆ ಪ್ರಿಯರೇ, ವ್ಯರ್ಥವಾದ ಆಲೋಚನೆಗಳಲ್ಲಿ ಮಗ್ನರಾದರು. ಇದು ಸೇವೆ ಅವರಂತೆ ನಾವು ಕೂಡ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾಗೋದು ಬೇಡ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ದಾರೆ, ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಇಂದಿನ ಚಿಂತೆ ಇಂದಿಗಿರಲಿ, ನಾಳೆಯ ಚಿಂತೆ ನಾಳೆಗಿರಲಿ. ಯಾಕೆಂದರೆ ನಾಳೆ ಎನ್ನುವಂಥದ್ದು ನಿನ್ನದಲ್ಲ, ನಾಳೆ ಎನ್ನುವಂಥದ್ದು ನನ್ನದದು. ಯಾಕೆಂದರೆ ನಾಳೆಯನ್ನು ಯಾರು ಕಂಡಿದ್ದೀರಿ? ಯಾರು ಕಂಡಿಲ್ಲ. ನಾಳೆಯನ್ನು ಯಾರಾದರೂ ಕಂಡಿದ್ದೀರಾ? ಇಲ್ಲ. ಬಟ್ ಆದರೆ ನಾಳೆಯ ದಿನ ಯಾರ ದಿನ? ದೇವರ ದಿನ. ದೇವರು ಯಾರಿಗೆ ಕೊಟ್ಟಿರುವಂಥದ್ದು? ನನಗೆ ಅದಕ್ಕಾಗಿ ಹೇಳ್ತದೆ ಕೀರ್ತನೆಯಲ್ಲಿ ನಾವು ನೋಡುವಾಗ, ಪ್ರತಿಯೊಂದು ದಿನ ನೂತನವಾದ ದಿನ. ಈ ದಿನವನ್ನು ದೇವರು ನನಗೆ ಕೊಟ್ಟಿದ್ದಾರೆ ಎಂದ ಮೇಲೆ ನನ್ನ ಆನಂದಕ್ಕಾಗಿ ಕೊಟ್ಟಿರುವಂಥದ್ದು. ಏನಕ್ಕಾಗಿ? ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, ಪ್ರಭುವೇ ನಿಯೋಜಿಸಿದ ದಿನವಿದು, ಹರ್ಷಿಸಿ ಆನಂದಿಸೋಣ ಇಂದು. ಯಾರು ಈ ದಿನವನ್ನು ನಿಯೋಜಿಸಿರುವಂಥದ್ದು? ಪ್ರಭು ಆಗಿದ್ದಾರೆ. ಹರ್ಷಿಸಿ ಆನಂದಿಸೋಣ ಇಂದು ಎಂಬುದಾಗಿ. ಅದರರ್ಥ ಈ ದಿನವನ್ನು ದೇವರು ನನಗೆ ಕೊಟ್ಟಿರುವಂಥದ್ದು ಏತಕ್ಕಾಗಿ? ಹರ್ಷಿಸಿ ಆನಂದಿಸಲಿಕ್ಕೆ. ಬಟ್ ನಾನೇನು ಮಾಡ್ತಿದ್ದೇನೆ? ಹರ್ಷಿಸಿ ಆನಂದಿಸ್ತಾ ಇದನ್ನ, ಅರ್ಚಾಡಿ ಸುಸ್ತಾಗ್ತಿದ್ದೇನ? ಕೇಳಿ ನಿಮ್ಮ ಅಕ್ಕಪಕ್ಕದವ್ರನ್ನ, ಹರ್ಷಿಸಿ ಆನಂದಿಸ್ತಾ ಇದ್ದೀರಾ ಅಥವಾ ಅರ್ಚಿ ಸುಸ್ತಾಗಿದೆಯಾ? ಅರ್ಚಿ ಸುಸ್ತಾಗೋಗಿ ತುಂಬ ಜನ ಮಾತು ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೆ ಮಾತೇ ಆಡೋದು ಬೇಡ ಇವನ ಜೊತೆಗೆ, ಮಾತೇ ಆಡೋದು ಬೇಡ ಅವನ ಜೊತೆಗೆ. ಇನ್ನೂ ತುಂಬ ಜನ ಅರ್ಚಿ ಕಿರ್ಚಿ ಪರ್ಚಿ ಎಲ್ಲ ಆಗೋಗಿ ಸೈಲೆಂಟು ಆಗೋಗಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ನಾನೇ ಸುಮ್ಮನಿದ್ದು ಬಿಡ್ತೀನಿ. ಏನಾರು ಹೇಳಿ ನನಗೂ ಸಾಕಾಗೋಗಿದೆ. ಅದಕ್ಕೆ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಬ್ರದರ್, ಯಾವ ತಂಟೆನೂ ಬೇಡ ಅಂತ ನಾನೇ
ಸುಮ್ಮನೆ ಆಗ್ಬಿಟ್ಟಿದ್ದೇನೆ. ಸೊ ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ದಿನವನ್ನು ದೇವರು ನಮಗೆ ಕೊಟ್ಟಿರುವಂಥದ್ದು ಆಶಿಸಿ ಆನಂದ ಪಡಿರಿ ಎಂಬುದಾಗಿ. ಸೊ ಅದಕ್ಕೆ ಇಂದಿನ ಚಿಂತೆ ಇಂದಿಗಿರಲಿ, ನಾಳೆ ಚಿಂತೆ ನಾಳೆ ಬಡ. ನಿಮ್ಮ ಎಲ್ಲ ಚಿಂತೆ ಭಾರವನ್ನ ನನ್ನ ಮೇಲೆ ಬಿಸಾಡಿ, ಯಾಕೆಂದ್ರೆ ನಾನು ನಿಮ್ಮ ಮೇಲೆ ಯೋಚನೆಯನ್ನ ಇಟ್ಟಿದ್ದೇನೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅವರು ಉಪಕಾರ ಸ್ಮರಣೆಯನ್ನು ಸಲ್ಲಿಸಲಿಲ್ಲ, ಬದಲಾಗಿ ಏನು ಮಾಡಿದ್ರು? ಗೊಣಗುಡ್ಲಿಕ್ಕೆ ಪ್ರಾರಂಭಿಸಿದ್ರು. ಅಷ್ಟು ಮಾತ್ರವಲ್ಲ, ನೀವು ಕೀರ್ತನೆ 106 ತೆಗೀರಿ. ಕೀರ್ತನೆ 106 ಕೀರ್ತನೆ 106 ವಾಕ್ಯ 11 ನೋಡಿ. ಮುಳುಗಿಸಿತು ಜಲರಾಶಿ ಆ ಶತ್ರುಗಳ. 13. ಆದರೆ ಮರೆತರು ಬೇಗನೆ ಆತನ ಸತ್ಕಾರ್ಯಗಳನ್ನು. ಓಕೆ, ಓದಿ, ಇನ್ನೊಮ್ಮೆ ಓದಿ. ಆದರೆ ಮರೆತರು ಬೇಗನೆ ಆತನ ಹೇಳಿ ಎಲ್ಲರೂ, ಬೇಗನೆ ಆತನ ಮಹತ್ಕಾರ್ಯಗಳನ್ನು ಏನು ಮಾಡಿದ್ರಂತೆ ಅವರು? ಆದರೆ ಜನರು ಬೇಗ ಏನು ಮಾಡಿದ್ರಂತೆ? ಮರೆತು ಬಿಟ್ರು. ಏನನ್ನ? ದೇವರ ಮಹತ್ಕಾರ್ಯಗಳನ್ನು. ಸದಕ್ಕೆ ಹೇಳದದು ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಕೀರ್ತನೆ 103:2 ನಾವು ಧ್ಯಾನಿಸಿದಂತೆ, ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಜನರು ಮರೆತು ಬಿಡ್ತಾರೆ. ಯಾವುದನ್ನಂದ್ರೆ ಒಳಿತನ್ನ ಬೇಗ ಮರೀತಾರೆ, ಕೆಟ್ಟದನ್ನ ಜಾಸ್ತಿ ಜ್ಞಾಪಕ ಪಡಿಸ್ಕೊಳ್ತಾರೆ. ಇನ್ ದ ಸೇಮ್ ವೇ ಈಜಿಪ್ಟಿನ ಜನರು ಕೂಡ ಅಷ್ಟೇ. ಈಜಿಪ್ಟಿನಲ್ಲಿದ್ದಂತಹ ಇಸ್ರೇಲ್ ಜನರು ಇಸ್ರೇಲರನ್ನು ಬಿಡಿಸಿಕೊಂಡು ಬಂದ ನಂತರದಲ್ಲಿ ದೇವರು ಅಂತೆಲ್ಲ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದ್ರು. ಅಷ್ಟೆಲ್ಲ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿದ್ರು ಕೂಡ ಆ ಜನರು ಏನು ಮಾಡಿದ್ರಂತೆ? ಬೇಗ ಮರೆತು ಬಿಟ್ರು. ಏನೇನು ಮರೆತರು? ಈಗ ಓದಿ 11. ಮರೆತರು ಬೇಗನೆ 11. ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು, ಉಳಿಯಗೊಡಿಸಲಿಲ್ಲ ಅವರಲ್ಲೊಬ್ಬನನ್ನು. ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು. ಇವರನ್ನೆಲ್ಲ ಯಾರನ್ನ ಮುಳುಗಿಸಿತು? ಯಾವ ಶತ್ರುಗಳನ್ನ? ಇವರ ವಿರುದ್ಧವಾಗಿ ಬಂದಿದಂತಹ ಶತ್ರುಗಳನ್ನ ಮುಳುಗಿಸಿತು ಜಲರಾಶಿ ಶತ್ರುಗಳನ್ನು. 1. 2. ಉಳಿಯಗೊಡಿಸಲಿಲ್ಲ ಅವರಲ್ಲಿ ಯಾರೊಬ್ಬನನ್ನು. ಯಾರು ಶತ್ರುಗಳು ಬಂದಿದ್ರೋ ಅವರಲ್ಲೊಬ್ಬನನ್ನೂ ಕೂಡ ಉಳಿಸ್ಲಿಲ್ಲ. ಈಗ ಪ್ರಶ್ನೆ, ಇಸ್ರೇಲ್ ಜನರು 430 ವರ್ಷಗಳ ಕಾಲ ಗುಲಾಮಗಿರಿಯಲ್ಲಿದ್ದರು. 430 ವರ್ಷದ ಅದೇ ಕಡೆಯ ರಾತ್ರಿ ಕಳೆದ ತಕ್ಷಣ ದೇವರು, ನಾವು ಯಾವ ರೀತಿ ಡಿಸೆಂಬರ್ 30ನೇ ತಾರೀಕು 31ನೇ ತಾರೀಕು ರಾತ್ರಿ 12 ಗಂಟೆ ಆಗ್ತಿದ್ದಂಗೆ ಸೆಲೆಬ್ರೇಷನ್ ಮಾಡ್ತೀವೋ, ಯಾಕೆ? ನ್ಯೂ ಇಯರ್ ಅಂತ. ದ ಸೇಮ್ ದೇವರು ಕೂಡ ಅದೇ ರೀತಿ 430 ವರ್ಷಗಳು ಕಳೆದಂತಹ ಅದೇ ದಿನ ದೇವರು ಇಸ್ರೇಲ್ ಜನರನ್ನು ಈಜಿಪ್ಟಿನಿಂದ ಬಿಡಿಸ್ಕೊಂಡ್ಬಂದರು. ದೇವರು ವಾಗ್ದಾನವನ್ನು ಎಂದಿಗೂ ಕೂಡ ಲೇಟ್ ಮಾಡುವಂಥ ದೇವರು ಅಲ್ಲವೇ ಅಲ್ಲ. 430 ವರ್ಷಗಳು ಕಳೆದ ಅದೇ ದಿನ ದೇವರು ಇಸ್ರೇಲ್ ಜನರನ್ನು ಬಿಡಿಸಿ ಕರೆದುಕೊಂಡು ಬಂದರು. ಅವರು ಕರ್ಕೊಬರೋ ಮುಂಚೆ ಫಸ್ಟ್ ದೇವರು ಮೋಶೆಯನ್ನು ಕಳಿಸಿದ್ರು. ಮೋಶೆಯನ್ನು ಕಳಿಸಿ ಫರೋಹನನ ಬಳಿ ಮಾತನಾಡಿದ್ರು. ಮಾತನಾಡುವಾಗ ಮೋಶೆ ಕೋಲನ್ನು ಬಿಸಾಕಿ ಹಾವನ್ನು ಮಾಡ್ದ. ನಂತರದಲ್ಲಿ ಹೇಳ್ದ, ಆತನೂ ಕೂಡ ಮಾಟಗಾರನ ಕರೆಸಿದ. ಅವರೂ ಕೂಡ ಹಾವುಗಳಾಯಿತು. ಬಟ್ ಮೋಶೆಯ ಕೋಲು ಆ ಹಾವುಗಳನ್ನೆಲ್ಲವನ್ನ ನುಂಗಿ ಬಿಡ್ತು. ತದನಂತರದಲ್ಲಿ ಮೋಶೆ ಪುನಃ ಹೋಗಿ ಕೇಳ್ತಾನೆ, ಜನರನ್ನು ಕಳಿಸಿಕೊಡು, ನಾವು ಆರಾಧನೆ ಮಾಡಬೇಕು. ಬಟ್ ಅವನು ಒಪ್ಪೋದಿಲ್ಲ. ಆಗ 10 ಪಿಡುಗುಗಳನ್ನು ದೇವರು ಬರ ಮಾಡ್ತಾರೆ. ಎಷ್ಟು ಪಿಡುಗುಗಳು? 10 ಪಿಡುಗುಗಳನ್ನು ಬರ ಮಾಡ್ತಾರೆ. ಇಡೀ ಈಜಿಪ್ಟಿನ ಪ್ರತಿಯೊಂದು ನದಿಗಳು, ನೈಲ್ ನದಿಗಳು ಕೂಡ ಸೇರಿದಂತೆ
ಎಲ್ಲ ನೀರಿನ ತೊರೆಗಳು ಕೂಡ ಸೇರಿದಂತೆ ಇಡೀ ಈಜಿಪ್ಟಿನಲ್ಲಿದ್ದಂಥ ಪ್ರತಿಯೊಂದು ನೀರು ಕೂಡ ರಕ್ತಗೆಂಪಾಗೋಗ್ತದೆ. ನಂತರದಲ್ಲಿ ನಾವು ನೋಡುವಾಗ ಎಲ್ಲವೂ ಕೂಡ ಬೆಳೆಯನ್ನು ಉಪ್ಪುಟಗಳು ತಿಂದು ಬಿಡ್ತವೆ, ಮಿಡತೆಗಳು ನುಗ್ಗಲ್ಪಡ್ತವೆ, ಕಪ್ಪೆಗಳು ತುಂಬಲ್ಪಡ್ತವೆ, ಹುಳಗಳು ಮುತ್ತುಕೊಳ್ತವೆ. ಈ ರೀತಿ ಅನೇಕ ಥರವಾದಂತಹ ಪಿಡುಗುಗಳು ಬಂದು ಕಡೆಯದಾಗಿ 10ನೆಯ ಪಿಡುಗು ಅದು ಚುಚ್ಚಲುತನದ ಹತ್ಯ. ಪ್ರಾಣಿಗಳ ಸಂತತಿಯನ್ನು ಕೂಡ ಸೇರಿದಂತೆ ಮನುಷ್ಯನ ಸಂತತಿಯಲ್ಲೂ ಕೂಡ ಅದು ಸೇವಕನಿಂದ ಹಿಡಿದು ಅರಸನ ಮನೆಯವರೆಗೂ ಕೂಡ ಮೊದಲೆಯ ಚೊಚ್ಚಲುತನದ ಹತ್ಯೆ ಆಗಲ್ಪಡ್ತದೆ. ಈಜಿಪ್ಟಿನಲ್ಲಿದ್ದಂಥ ಇಸ್ರೇಲ್ ಮಕ್ಕಳ ಮನೆಯಲ್ಲಿ ಒಂದೇ ಒಂದು ಹತ್ಯೆಯೂ ಆಗೋದಿಲ್ಲ. ಯಾಕೆಂದರೆ ಮರಣದ ದೂತನು ಆ ಮನೆಯನ್ನು ಹೊಕ್ಕಲಿಕ್ಕೆ ಸಾಧ್ಯವಿರಲಿಲ್ಲ. ಇನ್ ದ ಸೇಮ್ ವೇ ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ಅಂಥ ಕಾರ್ಯಗಳನ್ನು ಮಾಡಿದ ದೇವರು ಅವರನ್ನು ಆಗ ಫರೋಹನು ಹೇಳ್ತಾನೆ, ಎಲ್ಲ ನೀವು ಹೊರಟು ಬಿಡಿ. ಅವ್ರಿಗೆ ಏನೇನು ಬೇಕು, ಚಿನ್ನ ಬೆಳ್ಳಿ ಬಂಗಾರ ಎಲ್ಲವನ್ನು ತುಂಬಿಕೊಂಡು ಎಲ್ಲರೂ ಅಲ್ಲಿಂದ ಖಾಲಿ ಮಾಡಿಕೊಂಡು ಬರ್ತಾರೆ. ಕೀರ್ತನೆ 105 ನೀವು ನೋಡುವಾಗ ಗೊತ್ತಾಗ್ತದೆ ಪ್ರಿಯರೇ, ಅಲ್ಲಿಂದ ಹೊರಬರುವಾಗ ಒಬ್ಬನೇ ಒಬ್ಬ ಬಡವನಿರಲಿಲ್ಲ, ಒಬ್ಬನೇ ಒಬ್ಬ ನಿಶಕ್ತನಿರಲಿಲ್ಲ ಎಂಬುದಾಗಿ. ಒಬ್ಬನೇ ಒಬ್ಬ ಬಡವನಿರಲಿಲ್ಲ, ಒಬ್ಬನೇ ಒಬ್ಬ ನಿಶಕ್ತನೂ ಇರಲಿಲ್ಲ. ಹೇಳಿ, ಒಬ್ಬನೇ ಒಬ್ಬ ಬಡವನಿರಲಿಲ್ಲ, ನಿಶಕ್ತನೂ ಇರಲಿಲ್ಲ. ಹೇಳಿ, ಅಕ್ಕಪಕ್ಕದವ್ರು ಮುಟ್ಟಿ ಹೇಳಿ, ಒಬ್ಬನೇ ಒಬ್ಬ ಬಡವನಿರಲಿಲ್ಲ, ಒಬ್ಬನೇ ಒಬ್ಬ ನಿಶಕ್ತನಿರಲಿಲ್ಲ. ಯಾಕದನ್ನು ಹೇಳಿಸ್ತಾ ಇದ್ದೇನೆ ಅಂದರೆ ಪ್ರಿಯರೇ, ಜೀವಂತ ದೇವರೊಂದಿಗೆ ನೀವು ಜೀವಿಸುವಾಗ ನಿಮ್ಮಲ್ಲಿ ಬಡತನವಾಗಲಿ ನಿಮ್ಮಲ್ಲಿ ನಿಶಕ್ತಿಯಾಗಲಿ ಇರಬಾರದು. ಜೀವಂತ ದೇವರೊಂದಿಗೆ ನೀವು ಜೀವಿಸುವಾಗ ನಿಮ್ಮಲ್ಲಿ ಬಡತನವಾಗಲಿ ನಿಶಕ್ತಿಯಾಗಲಿ ನಿಮ್ಮಲ್ಲಿ ಇರಬಾರದು. ಯಾಕೆಂದರೆ ನಿಮ್ಮ ದೇವರು ಸಮೃದ್ಧಿಯ ದೇವರು, ನಿಮ್ಮ ದೇವರು ಚೈತನ್ಯದ ದೇವರು. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್, ಹಾಲೆಲೂಯಾ. ಅದಕ್ಕೆಲ್ಲ ನೋಡುವಾಗ 105 ಓದುವಾಗ ಗೊತ್ತಾಗ್ತದೆ, ಅಲ್ಲಿಂದ ಹೊರಬರುವಾಗ ಅವರೆಲ್ಲರೂ ಚಿನ್ನ ಬೆಳ್ಳಿ ಬಂಗಾರದ ಸಹಿತವಾಗಿ ಹೊರಬಂದರು, ಆರೋಗ್ಯವಂತರಾಗಿ ಹೊರಬಂದರು. ಅಲ್ಲಿಂದ ಹೊರಬಂದ ಸಮಯದಲ್ಲಿ ಫರೋಹನನ್ನೇ ಕಳಿಸಿಕೊಟ್ಟಿದ್ದಾನೆ, ಹೌದಲ್ಲೋ? ಫರೋಹನನ್ನೇ ಕಳಿಸದ. ಇವರೆಲ್ಲರೂ ಈಗ ಬಿಡುಗಡೆಯಾಗಿ ಬರಬೇಕಾದ್ರೆ ಹೆಂಗೆ ಬರ್ತಾರೆ? 430 ವರ್ಷಗಳ ಕಾಲ ಜೀತ ಪದ್ಧತಿಯಲ್ಲಿದ್ದಾರೆ. ಒಂದೇ ₹1 ದುಡ್ಡು ಸಿಕ್ಕಿಲ್ಲ. ಇವತ್ತು ಬಂಪರ್ ಲಾಟ್ರಿ, ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಇವ್ರದೇ. ಹೆಂಗೆ ಬರ್ಬೋದು ಈಚೆಗೆ? ಏನು ಸೌಂಡ್ ಹೇಳ್ತೀರಾ? ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪಲ್ಟಿ ಹೊಡೆಯೋದೇನು, ಸಿಲ್ಟಿ ಹೊಡೆಯೋದೇನು, ಕುಣಿಯೋದೇನು, ಬ್ಯಾಂಡ್ ಏನು, ನಗಾರಿ ಏನು, ಅಯ್ಯೋ ಜೊಜ್ಜೊಜ್ಜೊ ಚಿಂದಿ ಫುಲ್ ಡಾಮ್ ಡೂಮ್. ಯಾಕೆ? ಈಗ ಉದಾಹರಣೆಗೆ ಯಾರಿಗೋ ಒಂದು 10 ವರ್ಷ ದುಡ್ಡೇ ಇರಲಿಲ್ಲಪ್ಪ, ಫ್ರೀಯಾಗಿ ಅವನಿಗೊಂದು ₹10,000 ಕೊಟ್ಬಿಟ್ರೆ ಏನು ಮಾಡ್ತಾನೆ ಅವನು? ಅವನೇ ಈಗ ಫುಲ್ಲು ಧಾಮ್ ಧೂಮ್ ಅಂತ ಓಡಾಡ್ತಿರ್ತಾನೆ. ಈ ಇಸ್ರೇಲ್ ಜನರಿಗೆ ಏನೂ ಕೂಡ ಇರಲಿಲ್ಲ. ಈಗ ಎಲ್ಲ ಚಿನ್ನ ಬೆಳ್ಳಿ ಬಂಗಾರ ಸಿಕ್ಕಿದೆ, ಎಲ್ಲವನ್ನು ಬಿಡುಗಡೆ ಮಾಡಿಕೊಂಡು ಬಂದಿದ್ದಾರೆ. ಈಗ ಹೇಗೆ ಬರ್ತಿರ್ಬೋದು ಹಂಗಾರೆ? ಅವರು ಸಪ್ಪಗೆ ಬರ್ತಿರ್ತಾರ? ಇಲ್ಲ. ನಿಮ್ಮಂಗೆ ಕೂತಿರ್ತಾರ? ನೀವಂಗೆ ಕೂತಿದ್ದೀರಾ? ಇಲ್ಲ ಅಂದರೆ ಸಪ್ಪು ಕೂತಿರ್ತಾರಾ? ಇಲ್ಲ, ಓಕೆ. ನಿಮ್ಮಂಗೆ ಕೂತಿರ್ತಾರಾ? ಅದಕ್ಕೂ ಇಲ್ಲ ಅಂತಿದ್ದೀರಾ? ಹಂಗಾರೆ ನೀವು ಹೆಂಗೆ ಕೂತಿದ್ದೀರಾ ಹೇಳಿ, ಅದನ್ನಾದರೂ ಹೋಲಿ. ಫುಲ್ ಎನರ್ಜಿ, ಫುಲ್ಲು ಜೋಶು.
ಫುಲ್ ಜೋಶ್ ಎನರ್ಜಿಯೊಂದಿಗೆ ಈಚೆ ಬಂದರು. ಈಚೆ ಎಲ್ಲ ಬಂದಾಗ ಏನು ಮೋಶೆಗೆ ತಟ್ಟದ್ದು ಬೆನ್ನು. ಮೋಶೆ ನೀನಪ್ಪ ನಾಯಕ ಅಂದರೆ ನಮ್ಮನ್ನೆಲ್ಲ ಬಿಡಿಸ್ಬಿಡೆ. ನಮ್ಮ ದೇವರು ಗೊತ್ತಿತ್ತು ನನಗೆ ಒಂದಲ್ಲ ಒಂದಿನ ಬಿಡುಗಡೆ ಮಾಡ್ತಾರೆ. ಇಂಥವ್ರನ್ನ ನಂಬಕ್ಕೆ ಹೋಗ್ಬೇಡಿ. ಇಂಥವ್ರೇನಾದರೂ ಇದ್ದರೆ ನಂಬಕ್ಕೆ ಹೋಗಬೇಡಿ. ಏನಂತ ಗೊತ್ತಾ? ನಂಗೆ ಆವತ್ತೇ ಗೊತ್ತಿತ್ತು ನನಗೆ ದೇವರು ಏನೋ ಮಾಡ್ತಾರೆ ಅಂತ. ಅಂಥವನಂತೂ ನಂಬಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವನು ಡೌಟ್ ಪರ್ಸನ್. ಅವನು ಆವತ್ತು ಅನ್ಕೊಂಡಿರ್ತಾನೆ ಅಷ್ಟೇ, ಆದರೆ ಇವತ್ತು ಹೇಳ್ತಾನೆ. ಆಗಿಲ್ಲ ಅಂದರೆ ಹೇಳೋದೇ ಇಲ್ಲ ಅವನು. ಹಾಗಾಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಈಜಿಪ್ಟಿನಿಂದ ಅವರು ಬಿಡುಗಡೆಯಾದರೂ ಅದೇ ರಾತ್ರಿ ಬಿಡುಗಡೆಯಾಗಿ ಪ್ರಿಯರೇ ಅವರು ನಡೆದುಕೊಂಡು ಬಂದಿದ್ದಾರೆ. ಅವರು ಮಾರ್ಗ ಮಧ್ಯದಲ್ಲಿ ಕಾನಾನ್ ನಾಡಿಗೆ ಹೋಗುವಾಗ ಅವರು ಈಗ ಕೆಂಪು ಸಮುದ್ರ ಅಡ್ಡಲಾಗಿದೆ. ಅವರು ಜೋಶಲ್ಲಿ ಎಕ್ಸೈಟ್ಮೆಂಟಲ್ಲಿ ಈಜಿಪ್ಟಿಂದ ಬಿಡುಗಡೆ ಆದರೆ ಸಾಕು ಅನ್ನೋಷ್ಟರಲ್ಲಿ ಮಧ್ಯದಲ್ಲಿ ಸಮುದ್ರ ಇದ್ದೇ ಅನ್ನೋದು ಮರ್ತೇ ಬಿಟ್ಟಿದ್ದಾರೆ ಅವರು. ಅಲ್ಲಿ ಸಮುದ್ರ ಆಗ ಬಂತ? ಸಮುದ್ರ ಅವಾಗ ಉತ್ಪತ್ತಿ ಆಯ್ತಾ? ಇಲ್ಲ, ಆಗಿಂದನೂ ಇದೆ ತಾನೇ. ಇವರಿಗೆ ಕಾನಾನ್ ನಾಡು ಹೋಗೋ ಮಧ್ಯದಲ್ಲಿ ಸಮುದ್ರದನ್ನು ದಾಟಬೇಕು ಅನ್ನೋದು ಗೊತ್ತೇ ಇಲ್ಲ. ಬಟ್ ದೇವ್ರಿಗೆ ಗೊತ್ತಾ? ದೇವ್ರಿಗೆ ಗೊತ್ತಿತ್ತಾ? ಗೊತ್ತಿತ್ತು. ಗೊತ್ತಿದ ಮೇಲೆ ಅವ್ರು ದಾಟಿಸ್ತಿರ್ಲಿಲ್ವಾ? ದಾಟಿಸೋರು, ಹೌದಲ್ಲೋ. ಬಟ್ ಇವ್ರೇನು ಮಾಡಿದ್ರು ಅಲ್ಲಿ ಬಂದ ತಕ್ಷಣ? ಯಾವಾಗ ಕೆಂಪು ಸಮುದ್ರದ ಹತ್ರ ಬಂದರೋ ಆಘಾತವಾಗೋಯ್ತು. ಯಾಕಂದರೆ ಹಿಂದುಗಡೆ ಫರೋಹನ ಸೈನ್ಯ ಇದೆ, ಮುಂದುಗಡೆಯಲ್ಲಿ ಕೆಂಪು ಸಮುದ್ರ ಇದೆ. ಮೋಶೆಗೆ ವಿರುದ್ಧವಾಗಿ ಇಡೀ ಈಜಿಪ್ಟಿನಲ್ಲಿದ್ದಂಥ ಇಸ್ರೇಲರೆಲ್ಲರೂ ಕೂಡ ಬಿಡುಗಡೆ ಆದಂಥವರೆಲ್ಲರೂ ಕೂಡ ಈಗ ಶಪಿಸ್ತಾ ಇದ್ದಾರೆ. ಏನಂತ? ಮೋಶೆ, ಯಾಕೆ ನಮ್ಮನ್ನ ಇಲ್ಲಿಗೆ ಕರ್ಕೊಬಂದೆ? ಸಮುದ್ರಕ್ಕೆ ಬಿದ್ದು ಸಾಯ್ತ್ರೆ ದೇಹನೂ ಸಿಗೋದಿಲ್ಲ. ದೇಹ ಏನಾಗುತ್ತೆ? ಹೊತ್ಕೊಂಡು ಓಡೋಗುತ್ತೆ. ಫರೋಹನನ ಕತ್ತಿಗೆ ಸಿಕ್ಕಿ ಸತ್ರೆ ಎಲ್ಲರೂ ಸಾಯ್ತೀವಿ, ನಮ್ಮವ್ರು ಯಾರೂ ಇರೋದಿಲ್ಲ, ನಮ್ಮನ್ನು ಯಾರು ಊತಾಕಕ್ಕೂ ಸಾಧ್ಯ ಇಲ್ಲ. ಈ ಮರುಭೂಮಿಗೆ ಕರ್ಕೊಬಂದು ನಮಗೆ ಸಮಾಧಿ ಇಲ್ಲದಂಗೆ ಮಾಡಿಬಿಟ್ಟಲ್ಲ. ಅವ್ರಿಗೆ ಸಮಾಧಿ ಯಾಕೆ ನೆನಪಾಗ್ತಿದೆ? ನಮ್ಮ ಕತೆ ಮುಗೀತಂತ. ಪ್ರಿಯರೇ, ಪರಿಸ್ಥಿತಿ ಇಸ್ರೇಲ್ ಜನರ ಪರಿಸ್ಥಿತಿ ಹೇಗಿದೆ ಅಂದರೆ, ಮುಂದುಗಡೆ ಕೆಂಪು ಸಮುದ್ರ, ಹಿಂದುಗಡೆಯಲ್ಲಿ ಫರೋಹನನ ಸೈನ್ಯ. ಮುಂದೆ ಅವರಿಗೆ ಭವಿಷ್ಯನೇ ಇಲ್ಲ. ಬಟ್ ದೇವರು ಹೇಗೆ ಕಾಪಾಡಿದ್ರು ಅವರನ್ನು? ದೇವರು ಹೇಗೆ ಕಾಪಾಡಿದ್ರು? ಏನು ಮಾಡಿದ್ರು? ಕೆಂಪು ಸಮುದ್ರ ಹಿಬ್ಬಾಗ ಮಾಡಿದ್ರು. ಹಿಬ್ಬಾಗ ಮಾಡಿ ಒಣ ನೆಲದಲ್ಲಿ ಒಣ ನೆಲದ ಮೇಲೆ. ಯಾವ ನೆಲದ ಮೇಲೆ? ಹಸಿ ನೆಲದ ಮೇಲೆಲ್ಲ, ಬದಲಾಗಿ ಒಣ ನೆಲದ ಮೇಲೆ ತನ್ನ ಜನರನ್ನು ಕರೆದುಕೊಂಡು ಹೋದರು. ನಿಮ್ಮ ಊರಲ್ಲಿ ಉದಾಹರಣೆಗೆ ರಾತ್ರಿ ಎಲ್ಲ ಮಳೆ ಊದಿದೆ, ಬೆಳಗ್ಗೆ ನೆಲ ಒಣಗೋಗಿರುತ್ತಾ? ಒಣಗೋಗಿರುತ್ತಾ? ಎಷ್ಟೋ ವರ್ಷಗಳಿಂದ ನೀರು ಹರಿತಾ ಇದೆ ಸಮುದ್ರದಲ್ಲಿ. ನೀರು ವಿಭಾಗ ಆಗೋ ತಕ್ಷಣ ನೆಲ ಒಣಗಿ ಹೋಗ್ತದ? ಯಾಕೆ ದೇವರು ನೆಲವನ್ನು ಒಣಗಿಸಿದ್ರು? ತನ್ನ ಮಕ್ಕಳ ಕಾಲು ತೇವಾಗಬಾರ್ದು ಅಂತ. ತೇವಾಗಿದ್ರೆ ಏನಾಗೋದು? ಚರ್ಮದ ಅಲರ್ಜಿ ಆಗೋಗೋದ? ಅಟ್ಲೀಸ್ಟ್ ನಿಮ್ಗೆ ಈಗ ನನ್ನ ಪ್ರಶ್ನೆ, ಕೆಂಪು ಸಮುದ್ರ ಏನು ಮಾಡಿದ್ರು ದೇವರು? ಹಿಬ್ಬಾಗ ಮಾಡಿದ್ರು. ಅದೇ ದೊಡ್ಡ ಅದ್ಭುತ, ಹೌದಲ್ಲೋ? ದೇವರು ಯಾಕೆ ಒಣ ನೆಲವನ್ನು ಸೃಷ್ಟಿ ಮಾಡಿದ್ರು? ಅಟ್ಲೀಸ್ಟ್ ಅಲ್ಲ, ನೆಲ ತ್ಯಾವ ಇದ್ರಿ ಏನು ತೊಂದರೆ? ಜಾರು ಬಿದ್ದುಬಿಟ್ಟರು ಅಂತ. ಅರ್ಜೆಂಟಲ್ಲಿ ಓಡಿ ಏನಾದರೂ ಜಾರು ಬಿದ್ದುಬಿಟ್ರೆ ಕಷ್ಟ ಅಂತ. ಒಣ ನೆಲ ಇದ್ರೆ ಸ್ವಲ್ಪ ಬೇಗ ಫಾಸ್ಟಾಗಿ ಓಡೋಗ್ಬೋದು. ಅದೇ ಒಣ ನೆಲನ ಯಾಕೆ ಉಂಟು ಮಾಡಿದ್ರು ಅಂತ ನನ್ನ ಪ್ರಶ್ನೆ ಅಷ್ಟೇ. ಸಲೀಸಾಗಿ ಓಡಲಿ ಅಂತ. ಅದು ಏನು ತೊಂದರೆ? ಜಾರ್ತಾರೆ ಅಂತ ತೊಂದರೆನೋ, ಬೀಳ್ತಾರೆ ಅಂತ
ಏನು ಕಷ್ಟಗಳಾಗ್ಬೋದು? ಅಟ್ಲೀಸ್ಟ್ ಈಗ ಒಂದು ಪ್ರಶ್ನೆ, ನೆಲ ಒಣಗಿದ್ರೆ ಏನು ಕಷ್ಟ ಆಗುತ್ತೆ, ನೆಲ ತೇವ ಇದ್ರೆ ಏನು ಕಷ್ಟ ಆಗುತ್ತೆ? ಶಾರ್ಟ್ ಆನ್ಸರ್, ಉದ್ದುದ್ದ ನೀವು ಪ್ರಬಂಧನೆ ಹೇಳ್ಬೇಡಿ ನನಗೆ, ಓಕೆ? ಹಾಂ, ನೆಲ ಒಣಗಿದ್ರೆ ಏನಾಗುತ್ತೆ, ಹಸಿ ಇದ್ರೆ ಏನಾಗುತ್ತೆ? ಹಸಿ ಇದ್ರೆ ಓಡೋಕ್ಕಾಗಲ್ಲ, ಒಣಗಿದ್ರೆ ಓಡೋಗ್ಬೋದು. ಮುಂದೆ ಹಿಂದೆ ಹೆಂಗಿತ್ತು ಹಂಗೆ ಮುಂದಕ್ಕೆ ಮಾಡಿದ್ರು ಅಂತ. ಓಕೆ, ಅದು ಹಿಂದೆ ಇದ್ದಂಗೆ ಇರಬೇಕು, ಮುಂದೆ ಹಿಂದೆ ಹೆಂಗೆ ಒಣನೆಲದಲ್ಲಿ ಬಂದರು ಅದೇ ರೀತಿ ಒಣನೆಲನೇ ಮುಂದಕ್ಕೆ ಮಾಡಿಬಿಟ್ರು ಜನರಿಗೆ ಅಂತ. ಬಟ್ ಜಾರ್ಗಿರುತ್ತೆ ಅಂತ ಏನಲ್ಲ ಪ್ರಿಯರೇ. ಇಂಪಾರ್ಟೆಂಟ್ ಏನನ್ನೋದಾದರೆ, ಈಗ ಇಸ್ರೇಲರಿಗೆ ಎದುರಾಗಿರುವಂಥ ಎರಡು ಸಮಸ್ಯೆಗಳು ಯಾವುದು? ಸಮುದ್ರ ಅಂದ್ರೇನು? ಸಮುದ್ರದಲ್ಲಿ ಏನಿರುತ್ತೆ ಅದನ್ನೇ ನಾನು ಕೇಳ್ತಿರೋದು. ಇರೋದು ಎರಡು ಪ್ರಾಬ್ಲಮ್. ಎಷ್ಟು ಈಗ ಇರೋದು ಅವ್ರಿಗೆ? ಎರಡು. ಯಾವುದು? ಕೆಂಪು ಸಮುದ್ರ ಒಂದು ನೀರು. ಸಮುದ್ರ ಅಂದ್ರೆ ನೀರು, ಇನ್ನೊಂದು ಸೈನ್ಯ. ಓಕೆ, ದೇವರು ಅವರನ್ನು ಹೇಗೆ ಸುರಕ್ಷಿತವಾಗಿ ಕಾಪಾಡಿದ್ರಂದ್ರೆ, ಒಂದೇ ಒಂದು ಡ್ರಾಪ್ ನೀರೂ ಕೂಡ ಅವರ ಶರೀರಕ್ಕೆ ತಾಗಲಿಲ್ಲ. ಯಾಕೆ ಒಣನೆಲ್ಲವನ್ನು ಉಂಟು ಮಾಡಿದ್ರಂದ್ರೆ, ನಿನಗೇನು ಸಮಸ್ಯೆ ಇದೆಯೋ ನಾನು ನಿನ್ನ ಜೊತೆ ಇರುವಾಗ ಆ ಸಮಸ್ಯೆ ಎನ್ನುವಂತಹ ಹನಿಯೂ ಕೂಡ ನಿನ್ನನ್ನು ಮುಟ್ಟಲಿಕ್ಕೆ ನಾನು ಬಿಡೋದಿಲ್ಲ ಅಂತ. ಸುಮ್ಮನೆ ದೇವರು ಒಣನೆಲ್ಲ ಸೃಷ್ಟಿ ಮಾಡಲಿಲ್ಲ. ಓಕೆ, ಒಣನೆಲ್ಲವನ್ನು ಯಾಕೆ ಸೃಷ್ಟಿ ಮಾಡಿದ್ರೆ ಅನ್ನೋದಾದರೆ, ನೀರು ನೆಲ ತೇವ ಇದ್ರೆ ಅದರಲ್ಲಿ ನೀರಿದ್ದೇ ಇರ್ತದೆ, ಹೌದಲ್ಲೋ? ಈಗ ನಿನ್ನ ಮಕ್ಕಳಿಗೆ ಯಾವುದು ಸಮಸ್ಯೆ ಆಗಿದೆ? ಈಗ ಸಮುದ್ರವೆಂದರೆ ನೀರೇ. ನಾನು ವಿಭಾಗಗೊಳಿಸ್ತೇನೆ, ಅದರ ಅರ್ಥ ಏನನ್ನೋದಾದರೆ, ನೀರು ಆ ಕಡೆ ಈ ಕಡೆ ಎಡೆ ಮತ್ತು ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿದೆ. ಬಟ್ ನಾನೊಂದು ಮೂವಿ ನೋಡಿದೆ. ಆ ಮೂವಿಲಿ ಹೆಂಗಿದೆ ಅಂದರೆ, ಮೋಶೆ ಕೋಲ್ ತೋರಿಸ್ತಾನೆ, ಸಮುದ್ರ ಇಬ್ಬಾಗ ಆಗ್ಬಿಡ್ತದೆ, ಅಲ್ಲಲ್ಲಿ ಹಿಂಗೆ ಹೋಗ್ತಾ ಇರ್ತಾರೆ, ನೀರು ಅಲ್ಲಲ್ಲಿ ಬೀಳ್ತಾ ಇರ್ತದೆ. ನೋ, ಆ ರೀತಿ ಅಲ್ಲವೇ ಅಲ್ಲ. ಸಮುದ್ರ ಇಬ್ಬಾಗ ಆಗೋದಂದ್ರೆ ಅದು ಎರಡು ಭಾಗ ಆಗಿದೆ. ಅತ್ತ ನೀರು ಅತ್ತಗೆ ಹರಿತಾ ಇದೆ, ಇತ್ತಲ ನೀರು ಇತ್ತನಂತೆ ಇದೆ. ಬಟ್ ನೀರು ಇಲ್ಲಿ ಗೋಡೆಯಂತೆ ತಟಸ್ಥವಾಗಿಬಿಟ್ಟಿದೆ. ಆ ಕಡೆಯಿಂದ ಈ ಕಡೆವರೆಗೂ ಇದರ ಮಧ್ಯದಲ್ಲಿ ಒಂದು ಡ್ರಾಪ್ ಹನಿಯೂ ಕೂಡ ನೀರು ಇಲ್ಲ. ಅದರರ್ಥ ಏನು? ನನ್ನ ಮತ್ತು ನಿಮ್ಮ ದೇವರು ಎಂತಹ ದೇವರನ್ನೋದಾದರೆ ಪ್ರಿಯರೇ, ನೀವು ಆತನ ವಾಗ್ದಾನದೊಂದಿಗೆ ಜೀವಿಸುವಾಗ, ಆತನ ವಾಗ್ದಾನಕ್ಕನುಸಾರವಾಗಿ ನೀವು ಜೀವಿಸೋದಾದರೆ, ಸುತ್ತಲೂ ನಿಮ್ಮ ಜೀವನದಲ್ಲಿ ಮರಣಕರವಾದ ಸ್ಥಿತಿಗಳಿರಬಹುದು. ಬಟ್ ಅಂಥ ಸಮಸ್ಯೆಯು ನಿನ್ನ ಜೀವನದ ಮೇಲೆ ಒಂದು ಕರಿ ನೆರಳು ಕೂಡ ಬೀಳದಂತೆ ನಿನ್ನನ್ನು ಸುರಕ್ಷಿತವಾಗಿ ಆತನು ದಡವನ್ನು ಸೇರಿಸುವ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದ ಫಸ್ಟ್ ಪ್ರಾಬ್ಲಮ್ನ ದೇವರೇ ಕ್ಲಿಯರ್ ಮಾಡಿದ್ರು, ಇಬ್ಬಾಗಗೊಳಿಸಿದ್ರು, ಒಣ ನೆಲವನ್ನು ಉಂಟು ಮಾಡಿದ್ರು. ಯಾಕೆ? ಈವನ್ ನನ್ನ ಮಕ್ಕಳ ಮೇಲೆ ಒಂದು ಹನಿಯಲ್ಲ, ಕಾಲಿಗೂ ನೀರು ತಾಗಬಾರ್ದು. ನೆಕ್ಸ್ಟ್ ಈಗ ಇರುವಂಥದ್ದು ಇನ್ನೊಂದು ಸಮಸ್ಯೆ ಯಾವುದು? ಫರೋಹನನ ಸೈನ್ಯ. ಇವರಿಗೆ ಹಿಂದೆ ಬಿಟ್ಟರೆ ಹಿಂದೆ ಬತ್ತನೇ ಇರ್ತಾರೆ, ಹೌದಲ್ಲೋ? ಎಲ್ಲಿಗೆ ಅವ್ರು ಹೋಗ್ತೀವೋ ಅಲ್ಲಿವರೆಗೂ ಓಡಿ ಹಿಂದೆ ಗಂಟನೆ ಬರ್ತೇನೆ. ಅದಕ್ಕೆ ದೇವರ ಮೇಘಸ್ತಂಭ ಅಗ್ನಿಸ್ತಂಭಗಳು ನಿಂತು ಈಜಿಪ್ಟಿನವರಿಗೆ ಕತ್ತಲೆ ಆಯಿತು, ಇಸ್ರೇಲ್ ಜನರಿಗೆ ಬೆಳಕು ಕಾಣಿಸ್ತು. ಪ್ರಿಯರೇ, ಎಷ್ಟು ಜನರಿದ್ದಾರೆ ಗೊತ್ತಾ? ಕನಿಷ್ಠ 33 ಲಕ್ಷದಷ್ಟು ಜನ. ಎಷ್ಟು? 33 ಲಕ್ಷದಷ್ಟು ಜನ ಈ ಕಡೆಯಿಂದ ಆಚೆ ದಡಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟೊತ್ತು ಬೇಕು? ಹೌದಲ್ಲೋ? ಅಷ್ಟೊತ್ತುಗಳ ಕಾಲ ಈಜಿಪ್ಟಿನವರಿಗೆ ಕತ್ತಲೆ ಆಗಿದೆ, ಇಸ್ರೇಲ್ ಜನರಿಗೆ ಬೆಳಕಿದೆ. ಇವರು ಬೆಳಕಿನಲ್ಲಿ ಯಾವಾಗ ಎಲ್ಲರೂ ಕೂಡ ದಡವನ್ನು ಸೇರಿದ್ರು, ಬೆಳಕಿನಲ್ಲಿ ದಡವನ್ನು ಸೇರಿದ ಮೇಲೆ
ಇವರು ದಡವನ್ನು ಸೇರುವಂಥದ್ದನ್ನು ಕಂಡಂತಹ ಈಜಿಪ್ಟಿನವರು ಕತ್ತಲೆಯನ್ನು ತೆಗೆಯಲಾಯಿತು. ಈಜಿಪ್ಟಿನವರು ನಾವು ಹೋಗ್ಬಿಡ್ಬೋದು ಎಂಬುದಾಗಿ ಅಂದ್ಕೊಂಡು ಅವರು ಸಮುದ್ರದ ಮಾರ್ಗಕ್ಕೆ ಬಂದರು. ಯಾವಾಗ ಸಮುದ್ರದ ಮಾರ್ಗಕ್ಕೆ ಮಧ್ಯಕ್ಕೆ ಬಂದರೋ ಮೋಶೆಗೆ ದೇವರು ಹೇಳಿದ್ರು, ಮತ್ತೆ ಈಗ ಕೋಲನ್ನು ಚಾಚು, ಸಮುದ್ರ ಒಂದುಗೂಡ್ತದೆ. ಯಾವಾಗ ಮತ್ತೆ ಕೋಲನ್ನು ಚಾಚಿದ್ನೋ ಸಮುದ್ರ ಒಂದುಗೂಡ್ತು. ಇಡೀ ಫರೋಹನನ ಸೈನ್ಯ ಸಂಪೂರ್ಣವಾಗಿ ಆ ಸಮುದ್ರದಲ್ಲಿ ಸರ್ವನಾಶ ಆಗೋದು. ಇದೆಲ್ಲವನ್ನು ನೋಡಿದ್ರು ನೋಡಿಲ್ವೋ? ನೋಡಿದ್ರು. ಇಸ್ರೇಲರು ಒಂದನೇದಾಗಿ ಏನು ನೋಡಿದ್ರು? ಒಣನೆಲದಲ್ಲಿ ದೇವರು ತಮ್ಮ ರಕ್ಷಣೆಯನ್ನು ಮಾಡಿದ್ರು, ಅದನ್ನು ನೋಡಿದ್ರು, ಹೌದಾ? ಎರಡನೇದಾಗಿ ತಮ್ಮ ವಿರೋಧವಾಗಿ ಕೊಲ್ಲಲಿಕ್ಕೆ ಬಂದಿದಂತಹ ಫರೋಹನನ ಸೈನ್ಯ ಕಣ್ಣ ಮುಂದೆ ನಾಶವಾದದ್ದನ್ನು ನೋಡಿದ್ರು ನೋಡಲಿಲ್ವೋ? ಅವರು ನೋಡಿದ ಮೇಲೆ ಏನು ಮಾಡಿದ್ರು? ಕೃತಜ್ಞತೆಯನ್ನು ಸಲ್ಲಿಸಲಿಲ್ವೋ? ಸಲ್ಲಿಸಿದ್ರು. ಹೆಂಗೆ ಸಲ್ಲಿಸಿದ್ರು? ಮೋಶೆಯ ಸಹೋದರಿ ಮಿರಿಯಾಮಳು ತಮಟೆ ತಾಳ ಎಲ್ಲವನ್ನು ಕೂಡ ತೆಗೆದುಕೊಂಡು ದೇವರಿಗೆ ಸ್ತುತಿ ಗೀತೆಯನ್ನು ಆಡಿದ್ರು. ಎಲ್ಲರೂ ಕೂಡ ಕುಣಿದು ಕುಪ್ಪಳಿಸಿದ್ರು, ಕೇಕೆ ಹಾಕಿ ನಕ್ಕು ನಲಿದಾಡಿದ್ರು. ಹಾಲೆಲೂಯ್ಯ, ನಿನ್ನಂಥ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸೋರು ಒಬ್ಬರು ಇಲ್ಲ. ಏಸಯ್ಯ, ನೀನಿಲ್ಲದೆ ನಾನಿಲ್ಲಪ್ಪ. ಇವತ್ತು ನಾನಿದ್ದೀನಿ ಅಂದರೆ ಅದಕ್ಕೆ ನೀನೇ ಕಾರಣ. ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ನೀನೇ ಕಾರಣ. ನಾನು ಉಸಿರಾಡ್ತಿದ್ದೀನಿ ಅಂದರೆ ನೀನೇ ಕಾರಣ. ನನ್ನ ಮಕ್ಕಳು ಬದುಕಿದಾರಂದರೆ ನೀನೇ ಕಾರಣ, ನೀನೇ ಕಾರಣ, ನೀನೇ ಕಾರಣ, ನೀನೇ ಕಾರಣ. ಎಷ್ಟು ದಿನ? 3 ದಿನ. ಅದಕ್ಕೆ ಹೇಳಿದ್ರೆ ಈ ಧ್ಯಾನ ಕೂಟಕ್ಕೆ ಹೋದವ್ರದೆಲ್ಲ 3 ದಿನ ಅಂತ ಹೇಳ್ತಾರೆ. ಏನು ಹೆಂಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ಹಾರಾಟ ಇರಬೇಕು ಮೋಸ್ಟ್ಲಿ. ಎಷ್ಟು ದಿನ? 3 ದಿನ. ನೆಕ್ಸ್ಟ್ 3 ಡೇಸು. ಇವತ್ತು ಕೆಂಪು ಸಮುದ್ರ ಇಬ್ಬಾಗ ಆಗಿ ಒಣನೆಲವನ್ನು ದಾಟಿದ್ರು. ನೆಕ್ಸ್ಟ್ ಇನ್ನು 3 ಡೇಸಲ್ಲಿ ಅವ್ರಿಗೆ ದಾಹ, ನೀರು ಹೋದ್ರು. ಕಹಿ ನೀರು, ಮಾರಾ ಸ್ಥಳಕ್ಕೆ ಹೋದ್ರು. ನೀರನ್ನು ನೋಡಿದ್ರು, ನೀರು ಹೋಗ್ತಿದ್ದಂಗೆ ಹೋಗಿ ಮೋಶನೂ ಕೂಡ ತಳ್ಳಿಬಿಟ್ಟು ಫಸ್ಟು ನಮಗೆ ನೀರು ಸಿಕ್ಕರೆ ಸಾಕು ಅಂತ ಹೋಗಿ ಕುಡಿಲಿಕ್ಕೆ ತೆಗೆದುಕೊಂಡು ಕುಡಿತಾ ಆದರೆ ಕಹಿಯಾದ ನೀರು. ಮತ್ತೆ ಮೋಶ ವಿರುದ್ಧವಾಗಿ ಗೊಣಗುಡ್ಲಿಕ್ಕೆ ಪ್ರಾರಂಭಿಸಿ 3 ದಿನದಿಂದ ಹೆಂಗಿದ್ರು? ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಈಗ ಮತ್ತೆ ನಾವೇನು ಮಾಡ್ತಿದ್ದೀವಿ? ಅದ್ಭುತ ಆದಾಗ ದೇವರನ್ನು ಕೊಂಡಾಡೋದು. ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎದುರಾದಾಗ ಅದೇ ದೇವರನ್ನು ತೆಗಳುವಂಥದ್ದು. ಇದು ಸೇವೆ ಆ ಜನರು ಕೂಡ ಮಾಡಿದ್ರು. ಏನು ಮಾಡಿದ್ರು ಪ್ರಿಯರೇ? ಕೀರ್ತನೆ 106 ವಾಕ್ಯ ಈಗ ಓದಿಯಮ್ಮ. 11ರಿಂದ ಆದರೆ ಮರೆತರು ಬೇಗನೆ ಆತನ ಸತ್ಕಾರ್ಯಗಳನ್ನು. ಓಕೆ, 11 ಕಾಯದೆ ಹೋದರೂ ಆತನ ಸಂಕಲ್ಪ 11 ಮುಳುಗಿಸಿತು ಜಲರಾಶಿ ಆ ಶತ್ರುಗಳನ್ನು ಉಳಿಯಗೊಡಿಸಲಿಲ್ಲ ಅವರಲ್ಲಿ ಒಬ್ಬನನ್ನು. ನೆಕ್ಸ್ಟ್, ಆಗ ನಂಬಿದರು ಪ್ರಭುವಿನ ಮಾತನ್ನು. ಯಾವಾಗ ನಂಬುದು ಪ್ರಭುವಿನ ಮಾತನ್ನ? ಅದ್ಭುತಗಳಾದಾಗ. ಆಗ ನಂಬಿದರು ಪ್ರಭುವಿನ ಮಾತನ್ನು ಮಾಡಿದರಾಗ ಆತನ ಗುಣಗಾನ. ಯಾವಾಗ ನಾವು ದೇವರನ್ನು ಗುಣಗಾನ ಮಾಡ್ತೇವೆ? ಏನಾರು ಅದ್ಭುತ ಕಾರ್ಯ ಆದಾಗ. ಆಕ್ಚುಲಿ ಯಾವಾಗ ನಾವು ದೇವರನ್ನ ಹೆಚ್ಚಾಗಿ ಯಾವಾಗ ನೆನಪಿಸ್ಕೊಳ್ತೇವೆ? ನಾವು ದೇವರನ್ನು ಯಾವಾಗ ನೆನಪಿಸ್ಕೊಳ್ತೇವೆ ಹೆಚ್ಚಾಗಿ? ಉದಾಹರಣೆಗೆ ನೀವು ಮೇನ್ ರೋಡಲ್ಲಿ ಹೋಗ್ತಾ ಇದ್ರಿ. ಮೇನ್ ರೋಡಲ್ಲಿ ಹೋಗೋ ಸಮಯದಲ್ಲಿ
ನಿಮಗೆ ಗೊತ್ತಿಲ್ಲ, ನೀವು ಫೋನಲ್ಲಿ ಮಾತಾಡ್ದು ಹಂಗೆ ಹೋಗ್ತಾ ಇದ್ದೀರಾ, ಸಡನ್ನಾಗಿ ಒಂದು ಕಾರೋ ಒಂದು ಲಾರಿನೋ ಜಸ್ಟ್ ನಿಮ್ಮ ಮುಂದೆ ಪಾಸ್ ಆಗಿಬಿಡ್ತು. ತಕ್ಷಣ ಪಕ್ಕದಲ್ಲಿದ್ದವ್ರು ನಿಮ್ಮನ್ನು ಈ ಕಡೆ ಹಿಂಗೆ ಎಳ್ಕೊಂಡ್ರು. ಆಗ ತಕ್ಷಣ ಏನಂತೀರ? ಅಪ್ಪ ದೇವರೇ ಕಾಪಾಡಿದ್ರು ಅಂತ. ಹೌದಾ? ಹಂಗಾರೆ ವಾರಕ್ಕೆ ಸಾಕ, ತಿಂಗಳಿಗೆ ಸಾಕ ಈ ಥರ? ಅಲ್ಲ, ಯಾವ ಥರ ಬೇಕು ಅಂತ ನಿಮಗೆ? ದೇವರು ನೆನಪಾಗಬೇಕಂದ್ರೆ ಮಧ್ಯ ಮಧ್ಯೆ ಹಿಂಗೆ ಆಗ್ಬೇಕು ನಿಮಗೆ. ನಾವು ಯಾವಾಗ ದೇವರ ನೆನಪಿಸ್ಕೊಳ್ಳೋದು? ಯಾವಾಗಾದರೂ ಮರಣ ರಪ್ಪಂತ ನಮ್ಮ ಮುಂದೆ ಹಿಂಗೆ ಪಾಸ್ ಆದರೆ ಸಾಕು, ಆಗ ನೆನೆಸ್ಕೊಳ್ದು ಅಪ್ಪ ದೇವರೇ ಅಂತ. ಹಾಗಾದರೆ ದೇವರು ನಾನಿದ್ದೀನಿ ಅಂತ ತೋರ್ಸೋಕ್ಕೆ ಮಧ್ಯೆ ಮಧ್ಯೆ ಹಿಂಗೆ ಮಾಡಬೇಕು ನಿಮಗೆ. ಹೌದಾ? ಪ್ರಿಯರೇ, ಅದಕ್ಕಾಗಿ ಹೇಳ್ತದೆ, ನಾವು ಪ್ರತಿ ಬಾರಿಯೂ ಪ್ರತಿ ಕ್ಷಣವೂ ಆತನಿಗೆ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕು. ಅದ್ಭುತ ಕಾರ್ಯಗಳಾದಾಗ ನಾವು ಕೃತಜ್ಞತೆ ಸಲ್ಲಿಸೋದ್ರಲ್ಲಿ ಯಾವುದೇ ಆಡಂಬರ ಇಲ್ಲವೇ ಇಲ್ಲ. ಬಟ್ ನಾವು ಪ್ರತಿಯೊಬ್ಬೊಬ್ಬರು ಹೇಗಿರಬೇಕನ್ನೋದಾದರೆ, ನನ್ನ ಜೀವಿತದಲ್ಲಿ ಒಳಿತಾದರೂ ನೆರವೇರಲಿ, ಕೆಡುಕಾದರೂ ನೆರವೇರಲಿ, ಬಟ್ ನನ್ನ ದೇವರು ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುವವರಾಗಿದ್ದಾರಷ್ಟೇ. ಅವನು ಉಪಕಾರವನ್ನು ಮಾಡುವ ದೇವರ ಹೊರತು ಅಪಕಾರವನ್ನು ಮಾಡುವ ಆತನಲ್ಲ. ಜನರು ನನಗೆ ಅಪಕಾರ ಮಾಡ್ಬೋದು, ಬಟ್ ದೇವರು ನನಗೆ ಉಪಕಾರ ಮಾಡೋರಾಗಿದ್ದಾರೆ. ಹಾಗಾಗಿ ನಾನು ಎಂದಿಗೂ ಕೂಡ ನನ್ನ ಜೀವನದಲ್ಲಿ ನನ್ನ ದೇವರ ವಿಷಯದಲ್ಲಿ ನಾನೆಂದೂ ಕೂಡ ನಿರಾಸೆಗೊಳ್ಳಲೇಬಾರದು. ಹಾಗಾಗಿ ಈ ಜನರು ನಾವು ನೋಡುವಾಗ ಪ್ರಿಯರು ಏನು ಮಾಡಿದ್ರು? ಫಸ್ಟ್ ಅವರೆಲ್ಲರೂ ಕೂಡ ಅಶೋದ್ಧಾರದೊಂದಿಗಿರೋದು, ಮತ್ತು ಎಗೇನ್ ಅವರೆಲ್ಲರೂ ಕೂಡ ನಿರಾಸೆಯೊಂದಿಗಿರುವಂಥದ್ದು. ನೀವು ಕೃತಜ್ಞತೆಯೊಂದಿಗೆ ಇರುವಾಗ ಪ್ರಿಯರೇ, ನಿಮ್ಮ ಜೀವನ ಹರ್ಷಭರಿತವಾಗಿರ್ತದೆ. ನೀವು ಕೃತಜ್ಞತೆ ಇಲ್ಲದೆ ಇದ್ದರೆ ನಿಮ್ಮ ಜೀವನ ನಿರಾಸೆಯಾಗಿರ್ತದೆ. ದ ಫಸ್ಟ್ ಪಾಯಿಂಟ್ ಏನನ್ನು ಕಲ್ತಿದ್ವಿ? ಕೃತಜ್ಞತೆ ಇದ್ದರೆ ಫಲಭರಿತವಾಗಿರ್ತೀರಿ, ಕೃತಜ್ಞತೆ ಇಲ್ಲದಿದ್ದರೆ ಬರಡಾಗಿರ್ತೀರಿ. ಸೆಕೆಂಡ್, ಕೃತಜ್ಞತೆ ಇದ್ದರೆ ಹರ್ಷದೊಂದಿಗೆ ಇರ್ತೀರಿ, ಕೃತಜ್ಞತೆ ಇಲ್ಲದಿದ್ದರೆ ನಿರಾಸೆಯಲ್ಲಿರ್ತೀರಿ. ಯಾಕಂದರೆ ನಾವು ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಇಸ್ರೇಲ್ ಜನರಲ್ಲಿ ಕನಿಷ್ಠ 33 ಲಕ್ಷದಷ್ಟು ಜನಸಂಖ್ಯೆಯಲ್ಲಿ ನಾನು ಕೇವಲ 3 ಜನರನ್ನು ಮಾತ್ರ ತೆಗೆದುಕೊಳ್ತೇನೆ. ಯಾರಂದರೆ ಮೋಶೆ, ಯೆಹೋಶುವ ಮತ್ತು ಕಾಲೇಬ್. 33 ಲಕ್ಷದಷ್ಟು ದೊಡ್ಡ ಜನಸಂಖ್ಯೆ. ಬಟ್ ಈ 3 ವ್ಯಕ್ತಿಗಳು ಯಾರೆಂದರೆ ಮೋಶೆ, ಯೆಹೋಶುವ ಮತ್ತು ಕಾಲೇಬ್. ಈ 3 ಎಲ್ಲಾದರೂ ಒಮ್ಮೆ ಆದರೂ ತಮಗಸಿವಾಯಿತು ಎಂಬುದಾಗಿ ಹೇಳಿದಾರ? ನಮಗೆ ಊಟ ಬೇಕು ಅಂತ ಹೇಳಿದಾರ? ನಮಗೆ ನೀರು ಬೇಕು ಅಂತ ಹೇಳಿದಾರ? ನಮಗೆ ಮಾಂಸ ಬೇಕು ಅಂತ ಹೇಳಿದಾರ? ನಮಗೆ ಸಮಾಧಿ ಇಲ್ಲದಂಗೆ ಆಗೋಗ್ತದೆ ಅಂತ ಏನಾರು ಹೇಳಿದ್ರ? ಮಧ್ಯದಲ್ಲಿ ಏನಾದರೂ ನಾನು ಸತ್ತೋಗ್ತೀನಿ ಅಂತ ಏನಾರು ಹೇಳಿದ್ರ? ನೆವರ್, ಎಂದಿಗೂ ಹೇಳಲಿಲ್ಲ. ಯಾಕೆ? ಯಾಕೆಂದ್ರೆ ಈ 3 ಕೂಡ ಮನುಷ್ಯರಲ್ಲ. ಆ 3 ಮನುಷ್ಯರಲ್ಲ, ಅವರು ಮನುಷ್ಯರೇ ತಾನೇ, ಅವ್ರಿಗೂ ಹೊಟ್ಟೆ ಇದೆ ತಾನೇ, ಹೌದಲ್ಲೋ? ಬಟ್ ಎಂದಾದರೂ ಆಹಾರಕ್ಕಾಗಿ ಗೋಳಿಟ್ರ? ಇಲ್ಲ. ಆಹಾರಕ್ಕಾಗಿ ಗೋಳಿಟ್ರ? ಇಸ್ರೇಲರಂತೆ ನಮಗೆ ಅನ್ನ ಬೇಕು, ಊಟ ಬೇಕು ಎಂಬುದಾಗಿ ಗೋಳಿಟ್ರ ದೇವರ ಬಳಿ? ಇಲ್ಲ. ಮಾಂಸ ಬೇಕು ಅಂತ ಗೋಳಿಟ್ರ? ಇಲ್ಲ. ರಕ್ಷಣೆ ಬೇಕು ಅಂತ ಗೋಳಿಟ್ರ? ಇಲ್ಲ. ಯಾಕೆ? ಯಾಕೆಂದ್ರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಪ್ರಿಯರೇ, ನಮ್ಮನ್ನು ಯಾರು ಈಜಿಪ್ಟಿಂದ ಬಿಡಿಸಿ ಕರೆದುಕೊಂಡು ಬಂದಿದ್ದಾರೋ, ನಾವು ಕಾನಾನ್ ನಾಡು ತಲುಪುವವರೆಗೂ ನಮಗೇನು ಬೇಕೋ ಎಲ್ಲವನ್ನ ತಕ್ಕ ಸಮಯದಲ್ಲಿ ಅವರೇ ಒದಗಿಸುತ್ತಾರೆಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಅವರು ನಮ್ಗೆ ಊಟ ಬೇಕು, ಆಹಾರ ಬೇಕು, ಅದು ಬೇಕು, ಇದು ಬೇಕೆಂಬುದಾಗಿ ಹೇಳಿಲ್ಲ. ಜಸ್ಟ್ ಅವರು ಮಾಡಿದ ಕೆಲಸ ಏನನ್ನೋದಾದರೆ ದೇವರೊಂದಿಗೆ ಮುನ್ನಡೆದ್ರು. ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ನಾವು ನೋಡುವಾಗ 40 ವರ್ಷ ಮೋಶೆ ಮರುಭೂಮಿಯಲ್ಲಿ ಇಸ್ರೇಲ್ ಜನರನ್ನು ಮುನ್ನಡೆಸ್ತಾನೆ. ಎಷ್ಟು?
40 ವರ್ಷ. ಆ್ಯಕ್ಚುಲಿ ಅವನು ಫಸ್ಟು ಟೋಟಲ್ ಆಗಿ 120 ವರ್ಷ ಜೀವಿಸ್ತಾನೆ. ಎಷ್ಟು ವರ್ಷ? 120 ಡಿವೈಡೆಡ್ ಬೈ 3 ಎಷ್ಟು? ಲೆಕ್ಕ ಹಾಕಿ. ಸ್ಕೂಲಲ್ಲಿ ಮಾಸ್ಟರ್ ಹೇಳ್ಕೊಡಾಗ ಬೋರ್ಡ್ ಕಡೆ ಇದ್ದಿದ್ರೆ 120 ಡಿವೈಡೆಡ್ ಬೈ 3 ಆನ್ಸರ್ ಕರೆಕ್ಟ್ ಇದೆ, ಜೋರಾಗಿ ಬರಬೇಕಷ್ಟೆ. ನೋಡಿದ್ರೆ ಈಗ ಬರ್ತದೆ. ಕರೆಕ್ಟ್ ಇದೆ ಅಂತ ಕೇಳ್ಕೊಳ್ಳೋದು ಫಸ್ಟು. ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಆಗಿಬಿಟ್ರೆ ಆಗ ಜೈ. ಎಷ್ಟು ವರ್ಷ? 40. 40ನ 3 ಭಾಗ ಮಾಡ್ಬೋದು. ಟೋಟಲ್ 120. ಮೊದಲ 40 ವರ್ಷ ಫರೋಹನನ ಮೊಮ್ಮಗನಾಗಿರ್ತಾನೆ. ಇನ್ನು ಉಳಿದ 40 ವರ್ಷ ಮರುಭೂಮಿಯಲ್ಲಿ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಇರ್ತಾನೆ. ಇನ್ನುಳಿದ 40 ವರ್ಷ ಇಸ್ರೇಲ್ ಜನರನ್ನು ಈಜಿಪ್ಟಿನಿಂದ ಕಾನಾನ್ ನಾಡಿನವರೆಗೆ ಮುನ್ನಡೆಸ್ತಾನೆ. ಬಟ್ ಕಾನಾನ್ ನಾಡಿಗೆ ಮೊದಲ 40 ವರ್ಷ ಮೋಶೆ ಹೇಗಿರ್ತಾನೆ? 40 ವರ್ಷದ ತನಕ ಹೇಗಿರ್ತಾನೆ ಒಂದು ವ್ಯಕ್ತಿ? ಬಲಶಾಲಿಯಾಗಿ ಇದ್ದ, ಆರೋಗ್ಯಕರವಾಗಿ ಹೆಲ್ದಿ ಆಗಿರ್ತಾನೆ. ನೆಕ್ಸ್ಟ್ 40 ವರ್ಷ ಅವಾಗಲೂ ಚೆನ್ನಾಗಿದೆ, ಅವಾಗಲೂ ಆರೋಗ್ಯವಾಗಿದ್ದಾನೆ. ಸರಿ, 40 ವಯಸ್ಸಿನವ್ರು ಎಷ್ಟು ಜನ ಇದ್ದೀರಾ? ಕೈ ಮೇಲೆ ಮಾಡಿ. ಎತ್ತದೇ ಇಲ್ಲ ಅನ್ಸುತ್ತೆ ಕೈ ಮೋಸ್ಟ್ಲಿ. 40 ಆದವರು? ಫಸ್ಟ್ 40 ವರ್ಷ ಒಂದು ವ್ಯಕ್ತಿ ಶಾರೀರಿಕವಾಗಿ ಸದೃಢ ಹೇಳ್ತೇವೆ, ಹೌದಾ? 40ರಿಂದ 80 ಕುಗ್ಗಿರ್ತಾನೆ. ಓಕೆ, 80ರಿಂದ 120 ಆದರೂ ಮುಗೀತು ಪದ. ನಾವೇ ಆಧಾರ್ ಕಾರ್ಡು ಬ್ಯಾಂಕ್ ಅಂತ ಒತ್ಕೊ ಹೋಗ್ಬೇಕೇನೋ ಅಂತ, ಹೌದಾ? ಬಟ್ ಮೋಶೆ ಜೀವನ ಹೇಗಿತ್ತು? 40 ವರ್ಷ ಫರೋಹನನ ಮೊಮ್ಮಗ, ಇನ್ನು ಉಳಿದ 40 ವರ್ಷ ತನ್ನ ಮಾವನ ಕುರಿಗಳನ್ನು ಮೇಯಿಸ್ತಾ ಇದ್ದ. ಇನ್ನುಳಿದ 40 ವರ್ಷ ದೇವರೊಂದಿಗೆ ದೇವರೊಂದಿಗೆ ಜೀವಿಸುವಾಗ ಅವನ ಮುಖ ಹೇಗಿತ್ತು ಗೊತ್ತಾ? ನೋಡಿ ನಿಮ್ಮ ಅಕ್ಕಪಕ್ಕದವ್ರನ್ನ ಹಿಂಗೆ ನೋಡ್ಬಿಟ್ಟು ನನ್ನ ಕಡೆ ತಿರುಕಳಿ, ಜಾಸ್ತಿ ಏನು ಕೇಳಬೇಡಿ. ಏನು 3 ಸರಿ ನೋಡ್ತಿದ್ದೀರಾ? ನೋಡ್ಬಿಟ್ಟು ಮರೆತು ಬಿಡ್ತಿದ್ದೀರಾ? ನೋಡಿದ್ರಾ? ಹಂಗಂತೂ ಇರಲಿಲ್ಲ. ಓಕೆ, ಮೋಶೆ ಜೀವನ ನೋಡುವಾಗ 120ನೇ ವಯಸ್ಸಿನಲ್ಲಿ ಅವನ ಮುಖ ಕಾಂತಿಯುತವಾಗಿತ್ತು. ಧರ್ಮೋಪದೇಶ ಕಾಂಡ ಕಡೆ ಅಧ್ಯಾಯದಲ್ಲಿ ಹೇಳ್ತದೆ, ಮೋಶೆ ಸಾಯುವಾಗ 120 ವರ್ಷ ಅವನ ಕಣ್ಣು ಮೊಬ್ಬಾಗಲಿಲ್ಲ, ಜೀವಕಳೆ ಕುಂದಿಲ್ಲ. ಏನು ಜೀವಕಳೆ ಅಂದ್ರೆ? ಜೀವಕಳೆ ಬೇಡ ಬಿಡಿ, ಹೇಳ್ಕೊಡಲ್ಲ ಹಂಗಾರೆ. ಗೊತ್ತಿಲ್ಲದೆ ಇರೋದೆ. ಜೀವಕಳೆ ಅಂದರೆ ಪ್ರಿಯರೇ ಚೈತನ್ಯ. ಪ್ರತಿಯೊಂದು ಅಂಗಾಂಗಗಳು ಪ್ರತಿಯೊಂದು ಚೈತನ್ಯವಾಗಿತ್ತು. 120ನೇ ವಯಸ್ಸಿನಲ್ಲಿ ಅವನು ಎಲ್ಲಿ ಮರಣ ಹೊಂತಾನೆ? ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ? ಮನೇಲೆ? ಬೆಟ್ಟದ ಮೇಲೆ? ನೆಲದ ಮೇಲೆ? ಎಲ್ಲಿ? ಬೆಟ್ಟದ ಮೇಲೆ ಯಾರು ಕರ್ಕೋದ್ರು? ಗಟ್ಟಿಮುಟ್ಟಾಗಿದ್ದವರು, ವಯಸ್ಸು ಚಿಕ್ಕವರು. ಬೆಟ್ಟದ ಮೇಲೆ ಯಾರು ಕರ್ಕೋದ್ರು ಅವನನ್ನ? ದೇವರೇ. ಅವನು ಒಬ್ಬನೇ ನಡ್ಕೊಂಡೋದ. ಎಷ್ಟನೇ ವಯಸ್ಸಲ್ಲಿ?
20. ದೇವರು ಹೇಳ್ತಾರೆ ನೀನು ಮೇಲೆ ಬಾ ಅಂತ. ಯಾಕಂದ್ರೆ ದೇವರು ನಾವು ನೋಡುವಾಗ ಆ ಪರ್ವತವನ್ನು ಇನ್ಯಾರೂ ಕೂಡ ಹತ್ತುದಿಲ್ಲ. ಮೋಶೆ ಯಾವಾಗಲೂ ಕೂಡ ದೇವರೊಂದಿಗೆ ಮಾತನಾಡುವಾಗ ಪರ್ವತಕ್ಕೆ ಹತ್ತಿ ಹೋಗ್ತಾ ಇದ್ದ. ಅದೇ ರೀತಿ ಆತನು ಮರಣದಲ್ಲೂ ಕೂಡ ದೇವರು ಹೇಳ್ತಾರೆ ನಿನ್ನ ಕಾಲ ಸನಿಹವಾಗಿದೆ, ನೀನು ಇನ್ನು ತ್ಯಜಿಸಬೇಕು. ನೀನು ನಾನು ಹೇಳಿದಂತೆ ನೂನನ ಮಗನಾದ ಯೆಹೋಶುವನನ್ನು ನೀನು ಅಭಿಷೇಕಿಸು, ನೀನು ನನ್ನ ಬಳಿ ಬಾ ಎಂಬುದಾಗಿ ಹೇಳುವಾಗ ಮೋಶೆ ಬೆಟ್ಟದ ಮೇಲೆ ಹೋಗ್ತಾನೆ. ಬೆಟ್ಟದ ಮೇಲೆಯೇ ಆತನು ತನ್ನ ಪ್ರಾಣವನ್ನ ತ್ಯಜಿಸ್ತಾನೆ. 120ನೇ ವಯಸ್ಸಿನಲ್ಲಿ ಆತನೇನು ಮಾಡ್ತಾನೆ, ಬೆಟ್ಟವನ್ನ ಹತ್ಕೊಂಡು ಹೋಗ್ತಾನೆ. ಯಾರ ಹಗ್ಗ ಕಟ್ಟ ಮೇಲಿಂದ ಎಳ್ಕೊಳ್ಳಿಲ್ಲ. ಬಟ್ ಹಾಗಾದ್ರೆ ಆತನ ಬೆಟ್ಟವನ್ನು ಹತ್ತಬೇಕಾದ್ರೆ ಹೆಂಗಿರ್ಬೋದು ಹಾಗಾದ್ರೆ? ನಮಗೇನಾದ್ರು 5 ಮೆಟ್ಲೇನಾದ್ರು ಇಲ್ಲಿ ಜಾಸ್ತಿ ಇದ್ದಿದ್ರೆ ಮಾತ್ರ ಇನ್ನು ಗೋಡೆ ಗಿಡೆ ಎಲ್ಲ ಹಿಡ್ಕೊಳಕ್ಕೆ ಶುರು ಮಾಡಿಬಿಡ್ತಾ ಇದ್ವಿ ಅನ್ಸುತ್ತೆ. ಬಟ್ ಅವನು 120ನೇ ವಯಸ್ಸಿನಲ್ಲೂ ಆತನು ಬೆಟ್ಟವನ್ನು ಹತ್ತಿದ ಅಂದರೆ ಚೈತನ್ಯ ಆಗಿತ್ತು. ಹೇಗಿತ್ತು? ದೇವರೊಂದಿಗೆ ಅವನದನ್ನು ಜೀವಿಸುವಾಗ ಪ್ರಿಯರೇ ಚೈತನ್ಯಪೂರ್ಣನಾಗಿ ಜೀವಿಸ್ತಾ ಇದ್ದ. ಅದರ ಅರ್ಥ ಅದಕ್ಕಾಗಿ ಹೇಳುವಂಥದ್ದು, ಕೃತಜ್ಞತೆಯೊಂದಿಗೆ ನೀವು ಜೀವಿಸುವಾಗ ನಿಮ್ಮ ದೇಹ, ನಿಮ್ಮ ಶರೀರ, ನಿಮ್ಮ ಪ್ರತಿಯೊಂದು ಅಂಗಾಂಗಗಳು ಕೂಡ ಚೈತನ್ಯವಾಗಿರುತ್ತದೆ. ಕೃತಜ್ಞತೆಯೊಂದಿಗೆ ಜೀವಿಸುವವನ ಜೀವನ ಆನಂದಕರವಾಗಿರುತ್ತದೆ. ಕೃತಜ್ಞತೆ ಇಲ್ಲದವರ ಜೀವನ ಹೇಗಿರ್ತದೆ ಅನ್ನೋದಾದರೆ ಪ್ರಿಯರೇ ನಿರಾಸೆಯಲ್ಲಿರ್ತದೆ. ಅಯ್ಯೋ ಏನು ತಿನ್ನೋದು ಹೋಗು, ಏನು ಉಣ್ಣೋದು ಹೋಗು, ಏನು ತಿಂದರೂ ಅಷ್ಟೇ, ಏನುಂಡ್ರೂ ಅಷ್ಟೇ, ಏನೂ ಸೇರ್ತಿಲ್ಲ ಅನ್ನೋದಂತಾರೆ 2 ಪ್ಲೇಟ್ ಹೊಡೆದು ಮಡಗ್ತಾನೆ ಇರ್ತಾರೆ. ನೋಡಿದ್ದೀರಾ? ತಿಂದ್ರೆ ಏನೋ ತಿಂದೆ ಇಷ್ಟ 2 ಮುದ್ದೆ ಹೊಡೆದವ್ರೆ ಬೆದಾರ, ಏನೋ ಇನ್ನು ತಿನ್ಬೇಕಲ್ಲ ಅಂತ ತಿಂದೆ. ಹಳ್ಳಿಗಳಿಗೆ ಪ್ರೇಯರ್ಗೆ ಹೋದಾಗ ಅಜ್ಜಿದಿರಿದ್ರೆ ಕೇಳಿದೆ, ಏನಜ್ಜಿ ಊಟ ಮಾಡ್ದೆ? ಮಾಡಿದೆ ಕಣಪ್ಪ ಒಂದಿಷ್ಟು. ಮಮ್ಮ ಯಾಕೆ ಇಷ್ಟು ಮಾಡು ಇಷ್ಟು. ಎಷ್ಟೋ ಉಂಡೆ ತಿಂದದೆಲ್ಲ ಲೆಕ್ಕ ಹಾಕೊಳಕ್ಕಾಗದ? ಲೆಕ್ಕ ಹಾಕ್ತದ್ಮೇಲೆ ಯಾಕೆ ಇಷ್ಟು ಅಂತ ಹೇಳಿದೆ? ಬಂದವರು ಮನೆಗೆ ಏನು ಅನ್ಕೋಬೇಕು, ನೀನು ಇಷ್ಟೇ ಕೊಟ್ರೇನೋ ಅಂತ ಅನ್ಕೋಬೇಕು ಅನ್ನೋ. ಆಯಿತು ಕಣವ ಉಂಡೆ, ನಾನು ಚೆನ್ನಾಗಿ ಉಂಡೆ. ಹಾಗೆ ಇಸ್ರೇಲ್ ಜನರೆಲ್ಲರೂ ಕೂಡ ಮಾಂಸ ಕೇಳಿದವರು ಯಾರು? ಇಸ್ರೇಲ್ ಜನರು. ಊಟ ಕೇಳಿದವರು ಯಾರು? ಇಸ್ರೇಲ್ ಜನರು. ಬಟ್ ಅವರಲ್ಲಿ ಚೈತನ್ಯ ಇತ್ತಾ? ನಿರಾಸನೆ ಇತ್ತು. ಬಟ್ ಒಂದಿನ ಊಟ ಕೇಳಲಿಲ್ಲ ಯಾರು? ಮೋಶೆ. ಮಧ್ಯದಲ್ಲಿ 40 ದಿನ ಉಪವಾಸ ಬೇರೆ ಮಾಡಿದಾನ ಮೋಶೆ. ಎಷ್ಟು ದಿನ? ಪಾಪ ಅಂದ್ರ ಅವನು ಯಾಕೆ ಪಾಪ ಅಂದ್ರೆ ದೇವ್ರ ಜೊತೆಗಿದ್ದಾನೆ ಪಾಪ ಅಂತಾರೆ ನೋಡಿ ಅವರು. 40 ದಿನ ಉಪವಾಸ ಬೇರೆ ಇದ್ದಾನೆ. ಬಟ್ ಕಳೆ ಕುಂದಿ ಹೋಗಿತ್ತ ಒಂದು. ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ? ದೇವರವನನ್ನು ಕರೆದ್ರು ಏನಂತ? ಬಾ ಅಂತ. ತನ್ನ ಸಾವಿನ ವಿಷಯ ಅವನಿಗೆ ಗೊತ್ತು. ತನ್ನ ಸಾವಿನ ವಿಷಯ ಅವನಿಗೆ ಗೊತ್ತು. ಹೋಗ್ಲಿ ಕುಂದೋದ್ನ ಅವನು? ಕುಂದಿ ಹೋದ್ನಾ? ಬಟ್ ನಮಗೇನಾರು ಗೊತ್ತಾಗಿದ್ರೆ? ನಮಗೇನಾದ್ರು ಗೊತ್ತಾಗೋಗಿದ್ರೆ ದೇವ್ರನ್ನೇ ಕುಂದಿಸ್ಬಿಡ್ತಿದ್ವಿ. ಬೇಕಾದ್ರೆ ಹಂಗಾಗ್ಬಿಡ್ತಿದ್ವಿ ನಾವೇ, ಚಿಂತೆ ಎಲ್ಲ ಒತ್ಕೊಂಡು. ಸದಕ್ಕೆ ಹೇಳಿದ್ರೆ ಪ್ರಿಯರೇ, ಕೃತಜ್ಞತೆಯೊಂದಿಗೆ ಆತನು ಜೀವಿಸುವಾಗ ದೇಹ ಚೈತನ್ಯವಾಗಿರುತ್ತದೆ. ಕೃತಜ್ಞತೆ ಇಲ್ಲದಿದ್ದರೆ ದೇಹ ನಿರಾಸೆಯಲ್ಲಿರುತ್ತದೆ. ಇನ್ ದ ಸೇಮ್ ಅದಕ್ಕಾಗಿ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ಧ್ಯಾನಿಸುವಾಗ ದೇವರು ಕೃತಜ್ಞತೆಯ ಜೀವಿತದಲ್ಲಿ ಮುನ್ನಡೆಸುವಾಗ ನಮ್ಮ ಜೀವಿತದಲ್ಲಿ ಅಲೌಕಿಕವಾದದ್ದನ್ನು ನೆರವೇರಿಸಲಿಕ್ಕೆ ಸಾಧ್ಯ. ಅದನ್ನೇ ಕೀರ್ತನೆ 106 ಮತ್ತೆ ನಾವು ಓದುವಾಗ ಹೇಳ್ತದಲ್ಲಿ ನೋಡುವಾಗ, ಆದರೆ ಬೇಗನೆ ಮರೆತರು ಅವರು ಆತನ ಮಹತ್ ಕಾರ್ಯಗಳನ್ನು ಏನ್ ಮಾಡಿದ್ರಂತೆ? ಬೇಗನೆ ಮರೆತು ಬಿಟ್ರು. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ಬೇಗನೆ ಮರೆತು ಬಿಡಬೇಡ. ಮರೆಯುವುದಾದರೆ ಕೆಟ್ಟದ್ದನ್ನು ಮರಿ, ಒಳ್ಳೆಯದನ್ನಲ್ಲ. ನೆನಪಿಸಿಕೊಳ್ಳುವುದಾದರೆ ಒಳ್ಳೆಯದನ್ನು ನೆನಪಿಸಿಕೋ, ಕೆಟ್ಟದ್ದನ್ನಲ್ಲ. ಓಕೆ.
ಏನು ಮಾಡಬೇಕಂತೆ? ನೆನಪಿಸ್ಕೊಳ್ಬೇಕು. ಏನನ್ನ? ಒಳ್ಳೆಯದನ್ನ, ಕೆಟ್ಟದ್ದನ್ನ ಅಲ್ಲ. ಪ್ರೈಸ್ ಗಾಡ್. ಸೆಕೆಂಡ್, ನಾವು ಪ್ರತಿಯೊಬ್ಬೊಬ್ಬರು ಎರಡನೇದನ್ನು ನೋಡಿದ್ವಿ. ಮೂರನೇದಾಗಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಾವು ನೋಡುವಾಗ ಅದೇ ವಿಮೋಚನಾ ಕಾಂಡ, ಸಂಖ್ಯಾಕಾಂಡ 11ನೇ ಅಧ್ಯಾಯ ವಾಕ್ಯ 5. ಈಜಿಪ್ಟ್ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ನೆನಪಿಗೆ ಬರುತ್ತವೆ. ಯಾರೋ ತರಕಾರಿ ಕೂಗ್ತಾ ಇದ್ದಾರೆ ಅನ್ಕೋಬೇಡಿ. ಓಕೆ, ಯಾರೋ ತರಕಾರಿ ಕೂಗ್ತಿರೋದಲ್ಲ, ಅದು ಈಜಿಪ್ಟಿನಲ್ಲಿ ಇದ್ದಂದು ಇಸ್ರೇಲ್ ಜನರು ಬಿಡುಗಡೆ ಆದ ಮೇಲೆ ಮೋಶೆ ಬಳಿ ತಮ್ಮ ಅಳಲು ಹೇಳ್ಕೊಳ್ತಾ ಇದ್ದಾರೆ. ಏನವ್ರ ಅಳಲು? ಇಲ್ಲಿ ಯಾದರೋ ನಮ್ಮ ಜೀವ ಬತ್ತಿ ಹೋಯಿತು. ಓಕೆ, ಸಂಖ್ಯಾಕಾಂಡ 11ನೇ ಅಧ್ಯಾಯ ವಾಕ್ಯ 5. ಈಜಿಪ್ಟ್ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಾಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ನೆನಪಿಗೆ ಬರುತ್ತವೆ. ಯಾವ್ದು ನೆನಪಿಗೆ ಬರ್ತೈತೆ? ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ಕರ್ಬೂಜ. ಯಾರಿಗೆ ಇದೆಲ್ಲ ನೆನಪು ಬರ್ತೈತೆ? ದೇವರ ಕಾರ್ಯ ನೆನಪು ಬರ್ತಿಲ್ಲ. ಅಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಯಾವುದ್ಯಾವುದು? ಅಯ್ಯೋ, ಈಜಿಪ್ಟಿನಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತದಂಥದ್ದು ಮೀನು, ಸೌತೆಕಾಯಿ, ಕರ್ಬೂಜ, ಉಳ್ಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ನೆನಪಿಗೆ ಬರುತ್ತವೆ. ನೆಕ್ಸ್ಟ್ 6. ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯಿತು. ಈ ಮನ್ನವನ್ನು ಬಿಟ್ಟರೆ ನಮಗೆ ಇನ್ನೇನು ಗತಿ ಇಲ್ಲ ಎಂದು ನಿಷ್ಠೂರವಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಏನಂತ ಮಾತಾಡ್ತಿದ್ದಾರೆ ಈಗ? ಇಲ್ಲಿ ಬರೀ ಮನ್ನ ಮಾತ್ರ ಇದೆ, ಬೇರೆ ಇನ್ನೇನು ಇಲ್ಲ. ಅಲ್ಲಿಗೆ ಅವ್ರಿಗೆ ಏನು ನೆನಪಾಗ್ತಿದೆ? ಅಲ್ಲಿ ಬಿಟ್ಟಿಯಾಗಿ ತಿನ್ನುತ್ತಿದ್ದೆಲ್ಲ ನೆನಪಿಗೆ ಬರ್ತಾ ಇದೆ. ಒಂದು ಕ್ಷಣ ಯೋಚಿಸೋಣ ಪ್ರಿಯರೇ. ಅವರು ಹಸಿವಿನಲ್ಲಿದ್ದಾಗ ದೇವರು ಮನ್ನವನ್ನು ಕೊಟ್ಟರು, ಹೌದಾ? ಬೈಬಲ್ ವಾಕ್ಯದ ಪ್ರಕಾರ ನಾವು ನೋಡುವಾಗ ಪರಲೋಕದಿಂದ ಮನ್ನವನ್ನು ಸುರಿಸಿದ್ರಂದರೆ ಮನ್ನವು ದೇವದೂತರ ಆಹಾರ ಎಂಬುದಾಗಿ ಹೇಳ್ತಾರೆ ಬೈಬಲ್ನ ಪಂಡಿತರು. ಅದರರ್ಥ ನಾವು ನೋಡುವಾಗ ಪರಲೋಕದಿಂದ ದೇವರು ಮನ್ನವನ್ನು ಅವರಿಗೆ ಕೊಡಲ್ಪಟ್ಟರು. ಆ ಜನರು ಅದನ್ನು ಹೇಗೆ ಕಾಣ್ತಾ ಇದ್ದಾರೆ? ತುಚ್ಛವಾಗಿ ಕಾಣ್ತಾ ಇದ್ದಾರೆ. ಏನಂತ? ನಿಷ್ಠೂರವಾಗಿ ಮಾತನಾಡ್ತಿದ್ದಾರೆ. ಅಯ್ಯೋ, ಇಲ್ಲಿ ಅದನ್ನು ಬಿಟ್ಟರೆ ಬೇರೆನ್ನೇನೂ ಇಲ್ಲ. ಪ್ರಿಯರೇ, ನೀವು ಯಾವ ಸಮಯದಲ್ಲಿ ನೀವು ಹಸಿವಿನಲ್ಲಿದ್ದಾಗ ದೇವರು ನಿಮ್ಮ ಹಸಿವನ್ನು ನೀಗಿಸಲಿಕ್ಕೆ ಏನನ್ನು ಕೊಟ್ಟರೋ, ಹಸಿವು ನೀಗಿದ ಮೇಲೆ ದೇವರು ಕೊಟ್ಟದ್ದನ್ನು ಎಂದಿಗೂ ಕೂಡ ಆಡ್ಕೊಳ್ಬೇಡಿ. ಅದರ ಅರ್ಥ ಏನಂದರೆ, ಅಯ್ಯೋ ಕೊಡೋದು ಕೊಟ್ಟರು ದೇವರು, ಇಂಥ ಮನೆನ ಕೊಡೋದು, ಇಂಥ ಗಾಡಿನ ಕೊಡೋದು, ಇಂಥದ್ದನ್ನು ಕೊಡೋದು, ಅದೇ ಫಸ್ಟ್ ದಿನ ತಂದಾಗ ಮುತ್ತಿಕ್ಕದ್ದು. ಅದೇಗ ಹಳೇದಾಗಿರೋದಕ್ಕೆ ಇದನ್ನು ಕೊಡೋ ಬದಲು ಅದನ್ನು ಕೊಟ್ಟಿದ್ರೆ ಚೆನ್ನಾಗಿತ್ತು, ಅದನ್ನು ಕೊಟ್ಟಿದ್ರೆ ಸರಿ ಆಗ್ತಿತ್ತು ಎಂಬುದಾಗಿ, ಹೌದಲ್ಲೋ? ಅದಕ್ಕೆ ಹೇಳಿದರೆ ಪ್ರಿಯರೇ, ದೇವರು ನಿಮ್ಮ ಹಸಿವನ್ನು ನೀಗಿಸಿದಾಗ, ಆ ಹಸಿವು ನೀಗಿಸಿದ ನಂತರದಲ್ಲಿ ದೇವರು ಕೊಟ್ಟದ್ದನ್ನು ಎಂದಿಗೂ ಕೂಡ ನಿಷ್ಠೂರವಾಗಿ ಕಾಣಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವನದಲ್ಲಿ ದೇವರು ಏನನ್ನು ನೆರವೇರಿಸಿದಾರೋ ಹಿಂದೆ ಅದ್ಭುತ ಕಾರ್ಯವನ್ನು, ಅದನ್ನು ಮರೆತು ಬಿಡಬೇಡಿ.
ನಿಮ್ಮ ಜೀವನದಲ್ಲಿ ಹಿಂದೆಯೇ ನಿಮ್ಮ ಜೀವನದಲ್ಲಿ ಎಂಥದ್ದೋ ಒಂದು ಮರಣಕರವಾದ ಸ್ಥಿತಿ ಬಂದು ನಿಮ್ಮ ಜೀವಿತವನ್ನು ನಾಶನಕ್ಕೆ ಕರೆದೋಗಬೇಕಾಗಿತ್ತು. ಬಟ್ ದೇವರು ಅದಕ್ಕೆ ನಿಮ್ಮನ್ನು ಬಿಟ್ಟು ಕೊಡದೆ ನಿಮ್ಮನ್ನು ಜೀವಂತವಾಗಿ ಸುರಕ್ಷಿತವಾಗಿ ಕಾಪಾಡಿಕೊಂಡು ಇಲ್ಲಿಯವರೆಗೆ ಬಂದಿದ್ದಾರೆ. ಹಾಗಾಗಿ ನೀವು ಅದನ್ನು ಮರೆತು ಬಿಡಬೇಡಿ. ಏನು ಮಾಡಿದಾರೆ ದೇವರು? ಯಾಕೆ ಪ್ರತಿಯೊಂದು ಸಮಯ ಕೂಡ ನಾವು ನೋಡುವ ಪ್ರಿಯರೇ, ದೇವರ ವಾಗ್ದಾನದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಧ್ಯಾನಿಸುವಾಗ ತಾಯಿಯ ಗರ್ಭದಲ್ಲಿ ರೂಪಿಸಿದಂಥ ದಿನದಿಂದ ತಾಯಿಯ ಗರ್ಭದಿಂದ ಹೊರಬಂದಂಥ ಪ್ರತಿಯೊಂದು ನಿಮಿಷದವರೆಗೂ ಇಲ್ಲಿಯವರೆಗೂ ನಮ್ಮನ್ನು ಕಾಯ್ದ ಆತನಾಗಿದ್ದಾನೆ. ಸೊ ಹಾಗಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಪ್ರತಿಯೊಂದು ಉಪಕಾರಗಳನ್ನು ನಾವು ಮೇಲೆ ಎತ್ತಿ ಹಿಡಿಯುವಂಥವರಾಗಿರಬೇಕು ಹೊರತು ನಾವು ಯಾವುದೇ ಕಾರಣಕ್ಕೂ ದೇವರ ಕಾರ್ಯಗಳನ್ನು ತುಚ್ಛವಾಗಿ ಕಾಣಲಿಕ್ಕೆ ಹೋಗಬಾರ್ದು. ಗುಲಾಮಗಿರಿಯಲ್ಲಿ ತಿನ್ನುತ್ತಿದ್ದಂಥ ಆಹಾರವೇ ಅವರಿಗೆ ಹೆಚ್ಚಾಗಿದೆ ಈಗ. ಬಟ್ ಬಿಡುಗಡೆಯನ್ನು ಕೊಟ್ಟಂಥ ದೇವರು ಕೊಟ್ಟಂಥ ಮನ್ನಾ ಈಗ ನಿಸ್ಸಾರವಾದ ಆಹಾರವಾಗಿದೆ. ಯಾಕಂದರೆ ಪ್ರಿಯರೇ, ಕೃತಜ್ಞತೆ ಇಲ್ಲದಂತಹ ವ್ಯಕ್ತಿಯ ಮನಸ್ಸು ಮಂಕುಗೊಳಿಸದಂತಿರುತ್ತದೆ. ಕೃತಜ್ಞತೆ ಇಲ್ಲದವನ ಮನಸ್ಸು ಮಂಕುಗೊಳಿಸದಂತಿರುತ್ತದೆ. ಯಾವ ವ್ಯಕ್ತಿ ಕೃತಜ್ಞತೆಯೊಂದಿಗೆ ಜೀವಿಸ್ತಾನೋ ಅಂಥವನು ಬೆಳಕಿನಲ್ಲಿ ಜೀವಿಸೋನಾಗಿರ್ತಾನೆ. ಯಾವ ವ್ಯಕ್ತಿ ಅದಕ್ಕಾಗಿ ದೈವ ವಾಗ್ದಾನದಲ್ಲಿ ತಿಳಿಸುವಂತೆ ಕೃತಜ್ಞತೆಯೊಂದಿಗೆ ಜೀವಿಸ್ತಾನೋ ಅವನು ಬೆಳಕಿನಲ್ಲಿ ಜೀವಿಸ್ತಾನೆ. ಯಾವ ವ್ಯಕ್ತಿ ಕೃತಜ್ಞತೆ ಇಲ್ಲದೆ ಜೀವಿಸ್ತಾನೋ ಅಂಥವನು ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾನೆ. ಅದರ ಅರ್ಥ, ಅಯ್ಯೋ ಆವತ್ತು ಮಾಡಿದಾಗ ಬರೋದು, ದೇವರು ಇಂತಿಂಥ ಕಾರ್ಯ ಮಾಡಿದ್ರು ಹೇಳೋದು, ದೇವರಿಗೆ ಸ್ತೋತ್ರ ಹೇಳ್ಬಿಡೋದು. ನೆಕ್ಸ್ಟ್ ಏನಾದ್ರು ಕೇಳಿದ್ರೆ, ಅಯ್ಯೋ ಆವತ್ತೇನೋ ಆಯಿತು, ಅದು ಆಗ ನಡೀತು, ಈಗ ಹೇಳು, ಆವತ್ತೊಂದು ಆವತ್ತಿಗೆ ಇವತ್ತು ಹೇಳು. ಪ್ರಿಯರೇ, ಆವತ್ತು ದೇವರು ನಿಮ್ಮನ್ನು ಕಾಪಾಡದಿದ್ರೆ ಇವತ್ತು ನೀವು ಕಾಣಲಿಕ್ಕೆ ಸಾಧ್ಯವಾಗ್ತಿತ್ತಾ? ಇಲ್ಲ. ಹಾಗಿದ್ದ ಮೇಲೆ ನೀವು ಅವತ್ತನ್ನು ನೀವು ತಳ್ಳಿಬಿಡಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕೆ ನಾವು ಕೃತಜ್ಞರಾಗೇ ಇರಬೇಕು. ಅದೇ ಜನ ಮನ್ನವನ್ನು ಪ್ರಥಮ ದಿನ ಸುರಿಸಿದಾಗ ಹೇಗಿದ್ರು? ಓಡಿ ಹೋಗಿ ತುಂಬಿಕೊಂಡ್ರು. ದೇವರು ಹೇಳಿದ್ರು, ಜಾಸ್ತಿ ತುಂಬಿಕೊಳ್ಳಬೇಡಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಶೇಖರಿಸ್ಕೊಳ್ಳಿ, ನಾಳೆ ಏನು ಬೇಕೋ ಅದನ್ನು ನಾನು ಕೊಡ್ತೇನೆ ಎಂಬುದಾಗಿ. ಆದರೂ ಜನ ಕೇಳಲಿಲ್ಲ, ಏನು ಮಾಡಿದ್ರು? ಹೆಚ್ಚಾಗಿ ಶೇಖರಿಸ್ಕೊಂಡ್ರು. ಈಗ ಅದೇ ಮನ್ನವನ್ನು ಏನಂತ ಹೇಳ್ತಿದ್ದಾರೆ? ತುಚ್ಛವಾಗಿ ಕಾಣ್ತಿದ್ದಾರೆ. ಯಾಕೆಂದರೆ ಪ್ರಿಯರೇ, ಕೃತಜ್ಞತೆ ಇಲ್ಲದವನ ಮನಸ್ಸು ಮಂಕಾಗಿ ಹೋಗಿರ್ತದೆ. ಯಾವ ವ್ಯಕ್ತಿ ಕೃತಜ್ಞತೆಯೊಂದಿಗೆ ಜೀವಿಸ್ತಾನೋ ಅಂಥವನ ಜೀವನ ಬೆಳಕಿನಲ್ಲಿ ಇರುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಹಾಗಾಗಿ ಈಗ ಎರಡು ಪಾರ್ಟು, ಒಂದು ಕೃತಜ್ಞತೆ, ಇನ್ನೊಂದು ಕೃತಜ್ಞತೆ ಇಲ್ಲದಿರುವಂಥದ್ದು. ಓಕೆ, ಕೀರ್ತನೆ 103:2 ಪ್ರಕಾರ ನಾವು ಬೆಳಗ್ಗೆಯಿಂದ ಇಲ್ಲಿವರೆಗೆ ಧ್ಯಾನಿಸಿದ್ದೇವೆ. ಏನನ್ನ? ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆತು ಬೇಡ ಎಂಬುದಾಗಿ. ಹೌದಾ? ಕೃತಜ್ಞತೆ ಇದ್ದವನ ಜೀವನ ಹೇಗಿರ್ತದೆ? ದಾವೀದನ ಜೀವನ ಫಲದಾಯಕವಾಗಿತ್ತು, ಮೀಕಳ ಜೀವನ ಬರಡಾಯಿತು. ಕೃತಜ್ಞತೆ ಇರುವಂಥವರ ಜೀವನ, ಮೋಶೆಯ ಜೀವನ ಚೈತನ್ಯಪೂರ್ಣವಾಗಿತ್ತು, ಇಸ್ರೇಲ್ ಜನರ ಜೀವನ ನಿರಾಸೆಯಾಗಿತ್ತು. ಕೃತಜ್ಞತೆಯೊಂದಿಗೆ ಇರುವಂಥವರ ಜೀವನ ದೈವ ವಾಕ್ಯದಲ್ಲಿ ನಾವು ನೋಡುವಂತೆ ಅದು ಬೆಳಕಿನಲ್ಲಿ ಇರ್ತದೆ. ಕೃತಜ್ಞತೆ ಇಲ್ಲದವನ ಜೀವನ ಅದು ಕತ್ತಲೆಯಲ್ಲಿ ಜೀವಿಸುವರಾಗಿರ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೆಕ್ಸ್ಟ್ ತರಗತಿಯಲ್ಲಿ ನಾವು ನಮ್ಮ ಕೃತಜ್ಞತೆ ನಮ್ಮಲ್ಲಿ ಎಂತಹ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಬಿಡುಗಡೆಯನ್ನು, ಸಮೃದ್ಧಿಯನ್ನು ತರ್ತದೆ ಎಂಬುದಾಗಿ ಧ್ಯಾನಿಸಲಿಕ್ಕೆ ಹೋಗೋಣ. ಪ್ರೈಸ್ ಗಾಡ್. ಒಂದು ನಿಮಿಷದಲ್ಲಿ ನೋಡೋಣ. ಎಲ್ಲರೂ ಎದ್ದಿಂದು ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಸಂಪೂರ್ಣ ಕಣ್ಣುಗಳ ಮುಚ್ಚುತ್ತಾ ನಮ್ಮಲ್ಲಿ ಈ ಸಮಯ ತಂದೆ ಕರಗಳಿಗೆ ಒಪ್ಪಿಸುತ್ತಾ ದೈವ ವಾಕ್ಯದ ಮೂಲಕ ನಾವು ಇಷ್ಟೊತ್ತುಗಳ ಕಾಲ ಧ್ಯಾನಿಸಿದ್ದೇವೆ. ಪ್ರಿಯರೇ, ಕೃತಜ್ಞತೆಯ ಜೀವನವು
ಫಲದಾಯಕವಾದದ್ದು. ಕೃತಜ್ಞತೆಯ ಜೀವಿತವು ಚೈತನ್ಯಪೂರ್ಣವಾದದ್ದು. ಕೃತಜ್ಞತೆಯ ಜೀವಿತವು ಅದು ಬೆಳಕಿನಲ್ಲಿ ಇರುವಂಥದ್ದು. ದೈವ ವಾಗ್ದಾನ ತಿಳಿಸುವಂತೆ ಕೀರ್ತನೆ 103 ವಾಕ್ಯ 2, ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು, ಮರೆಯದಿರು ಆತನ ಉಪಕಾರಗಳಲ್ಲಿ ಒಂದನ್ನು. ಆತನು ಒಳ್ಳೆಯವನು, ಉಪಕಾರವನ್ನ ಮಾಡುವ ದೇವನು, ಅಪಕಾರವನ್ನ ಮಾಡುವಾತನಲ್ಲ. ಕಣ್ಣುಗಳ ಮುಚ್ಚುತ್ತ ನಮ್ಮನೆ ತಂದೆ ಕರೆಗಳು ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ತಂದೆ, ಇಷ್ಟೊತ್ತುಗಳ ಕಾಲ ನಿಮ್ಮ ದೈವ ವಾಕ್ಯದ ಮೂಲಕ ನಮ್ಮ ಪ್ರತಿಯೊಬ್ಬೊಬ್ಬರ ಸಂಗಡ ನೀವು ಮಾತನಾಡಿದಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ದೈವ ವಾಕ್ಯದ ಮೂಲಕ ನಮಗೆ ಕಲಿಸಿದಿರಿ ಕೃತಜ್ಞತೆಯು ಎಷ್ಟು ಬಹುಮುಖ್ಯಕರವಾದುದೆಂಬುದಾಗಿ. ನಾವೆಂದಿಗೂ ನಮ್ಮ ಜೀವಿತದಲ್ಲಿ ಅದನ್ನು ಮರೆತು ಬಿಟ್ಟವರಾಗಿರದೆ ನಾವು ಪ್ರತಿಯೊಬ್ಬೊಬ್ಬರು ಪೂರ್ಣ ಕೃತಜ್ಞತೆಯೊಂದಿಗೆ ನಿಮ್ಮೊಂದಿಗೆ ಜೀವಿಸಲು, ನೀವು ಮಾಡಿದ ಉಪಕಾರಗಳಿಗೆ ನಾವು ಕೃತಜ್ಞತೆಯೊಂದಿಗೆ ಅನುದಿನವೂ ಕೂಡ ಮುನ್ನಡೆಯಲು ನಮ್ಮ ಮನೋನೇತ್ರಗಳನ್ನು ತೆರೆದಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ, ಇನ್ನು ಮುಂದಿನ ತರಗತಿಯಲ್ಲಿ ಯಾವ ರೀತಿ ಆ ಕೃತಜ್ಞತೆಯು ಸಂಪೂರ್ಣವಾದಂತಹ ಸ್ವಸ್ಥತೆಯನ್ನು ನನ್ನ ದೇಹದಲ್ಲಿ ಉಂಟು ಮಾಡುತ್ತದೆ ಎಂಬುದಾಗಿ ನೀವು ಕಲಿಸಲಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದಕ್ಕೆ ನಮ್ಮನ್ನು ನಾವು ಸಿದ್ಧಗೊಳಿಸಿಕೊಳ್ಳುತ್ತಾ ಈ ಅಲ್ಪ ವಿರಾಮವು ದೇವ, ನಾವು ನಿಮ್ಮ ಆ ಕೃತಜ್ಞತೆಯನ್ನು ಸ್ಮರಿಸಿ, ನಿಮ್ಮ ಪ್ರೀತಿಯನ್ನು ಸ್ಮರಿಸಿ, ನಿಮ್ಮನ್ನು ಹೊಗಳುತ್ತಾ, ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಕೊಂಡಾಡುತ್ತಾ ಈ ಒಂದು ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ಪ್ರಸನ್ನತೆಯಲ್ಲಿ ಒಂದುಗೂಡುವಾಗ ನಿಮ್ಮ ಆತ್ಮರ ಮೂಲಕ ನೀವೇ ನಮ್ಮನ್ನು ಮುನ್ನಡೆಸುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುತ್ತದೊಂದಿಗೆ ಕೃತಜ್ಞತೆ ಸಲ್ಲಿಸೋಣ. ಹಾಲೆಲೂಯ್ಯ, ಹಾಲೆಲೂಯ್ಯ.